ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಆ ಮೇ ತಿಂಗಳ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ತಗೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಇದು. ಆ ಕಂಪ್ಲೀಟ್ ಮೇ ತಿಂಗಳದು ಎಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ನಿಮ್ಗೆ SDA ಎಕ್ಸಾಮ್ಸ್ ಗೆ ಏನ್ ಬರ್ತಾ ಇದೆ, ಮತ್ತೆ ಗ್ರೂಪ್ ಸಿ ಎಕ್ಸಾಮ್ ಏನ್ ಬರ್ತಾ ಇದೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿದೆ. ಮತ್ತೆ PSI ಎಕ್ಸಾಮ್ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ತಗೊಂಡಿದ್ದೀನಿ. ಒಳ್ಳೊಳ್ಳೆ ಪಾಯಿಂಟ್ಸ್ ಗಳಿದೆ. ಕನ್ನಡ ಇಂಗ್ಲಿಷ್ ಎರಡೂ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ನಿಮ್ಗೆ ಪ್ಲೇ ಲಿಸ್ಟ್ ನಾನು ಪ್ರೊವೈಡ್ ಮಾಡಿರ್ತೇನೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇರುತ್ತೆ, ನೋಡ್ಕೊಳ್ಳಿ. ಸೊ ಅಲ್ಲಿಂದ ಕೂಡ ನೀವು ಬೇರೆ ಬೇರೆ ತಿಂಗಳದು ಆಕ್ಸೆಸ್ ಮಾಡಬಹುದು. ಸೊ ಫಸ್ಟ್ ಕ್ವಶನ್ ಡೈರೆಕ್ಟ್ ಆಗಿ ಬರ್ತೀನಿ ನಾನು, ತಡ ಮಾಡೋದು ಬೇಡ, ಬನ್ನಿ. ಯಾವ ದೇಶ ಮೇ 21ರಲ್ಲಿ 3 ವರ್ಷಗಳ ಅವಧಿಗೆ ಕೃಷಿ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಭಾರತದೊಂದಿಗೆ ಕೃಷಿ ಕ್ರಿಯಾ ಯೋಜನೆಗೆ ಸಹಿ ಹಾಕಿದೆ? ಅಂದ್ರೆ ಅಗ್ರಿಕಲ್ಚರ್ಗೋಸ್ಕರ ಒಂದು 3 ವರ್ಷಗಳ 3 years ಪ್ಲಾನ್ ನ ಮಾಡ್ಕೊಂಡಿದ್ದೀವಿ. ಯಾವ ದೇಶ ಜೊತೆ? ಭಾರತ ಮತ್ತೆ ಯಾವುದು? ಜಪಾನ್, UAE, ಫ್ರಾನ್ಸ್, ಪೋರ್ಚುಗಲ್, ಇಸ್ರೇಲ್. ರೈಟ್ ಆನ್ಸರ್ ಸರ್ ಯಾವುದು? ಇಸ್ರೇಲ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದ್ರೆ ಇದು ನಾವು ಇಸ್ರೇಲ್ ಜೊತೆ ಮೊದಲನೇ ಟೈಮ್ ಮಾಡ್ಕೋತಾ ಇಲ್ಲ, ಇದು 5ನೇ ಆವೃತ್ತಿ, ಅಂದ್ರೆ 5ನೇ ಬಾರಿ ನಾವು ಮಾಡ್ಕೋತಾ ಇರೋದು. ಎಲ್ಲಿಂದ ಎಲ್ಲಿ ತನಕ ಸರ್? ಇಸ್ರೇಲ್ ಜೊತೆ ನಾವು ಮಾಡ್ಕೋತಾ ಇರೋದು 2021-23. ಇದು 5ನೇ ಇಂಡೋ ಇಸ್ರೇಲ್ ಅಗ್ರಿಕಲ್ಚರ್ ಆಕ್ಷನ್ ಪ್ಲಾನ್. ಇದು ನೆನ್ಪಿಟ್ಕೊಳ್ಳಿ. 18ರಿಂದ 20 ತನಕ ಆಗಿತ್ತು, 20-21 ತನಕ ಆಗಿತ್ತು, 12ರಿಂದ 15 ತನಕ ಆಗಿತ್ತು. ಹಿಂಗೆ ಇದು 5ನೇದು. ಇದು 5th ಒನ್. ವೆರಿ ಇಂಪಾರ್ಟೆಂಟ್. ಇದು ಕೂಡ ಕೇಳ್ತಾರೆ. 5ನೆಯ ಒಂದು ಇಂಡೋ ಇಸ್ರೇಲ್ ಅಗ್ರಿಕಲ್ಚರ್ ಪ್ಲಾನ್. ಪರ್ಪಸ್ ಏನ ಸರ್? ಸಿಂಪಲ್ ಸರ್. ಇಸ್ರೇಲ್ ನಿಮಗೆ ಗೊತ್ತಿದೆ, ಇಸ್ರೇಲ್ ಸಣ್ಣ ರಾಷ್ಟ್ರ, ನಮ್ಮ ಕರ್ನಾಟಕದಷ್ಟು ಬರಲ್ಲ. ಅಂತದ್ರಲ್ಲಿ ಎಷ್ಟು ಬೆಳೆ ಬೆಳೀತದೆ? ಇದು ಆಲ್ಮೋಸ್ಟ್ ಮರುಭೂಮಿ ಇದೆ, ಅಲ್ಲಿ ಮರುಭೂಮಿ, ನೀರಿಲ್ಲ. ನೀರಾವರಿ ಇಲ್ಲ ಭೂಮಿ. ಸೊ ಇಂಥದ್ರಲ್ಲಿ ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಇವರು ಉತ್ಪಾದನೆ ಮಾಡ್ತಾರೆ ಆಹಾರ ಪದಾರ್ಥಗಳನ್ನ, ಅದನ್ನ ರಫ್ತು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಈ ಟೆಕ್ನಾಲಜಿ ನಿಮ್ಗೆ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೋಗಿ ಬಂದಿದ್ರು. ಅಂದ್ರೆ ಡ್ರಿಪ್ ಇರಿಗೇಷನ್ಗೋಸ್ಕರ, ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ. ಏನ್ ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳಕ್ಕೆ. ಇದೇನಿಲ್ಲ ಸರ್, ಸಿಂಪಲ್. ಏನು ಅಂದ್ರೆ ನಮ್ಮ ಭಾರತದಲ್ಲಿ ಒಂದು 8 ರಾಜ್ಯಗಳಲ್ಲಿ 13 ನಾವು ಇಂಡೋ ಇಸ್ರೇಲ್ ಒಂದು ಎಕ್ಸಲೆನ್ಸ್ ಸೆಂಟರ್, ಪ್ರಾಜೆಕ್ಟ್ ಎಕ್ಸಲೆನ್ಸ್ ಸೆಂಟರ್ ನ ತೆಗಿತೀವಿ. ಇಂಡೋ ಇಸ್ರೇಲ್ ವಿಲೇಜಸ್ ಆಫ್ ಎಕ್ಸಲೆನ್ಸ್ ಅಂತ ತೆಗಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಟೆಕ್ನಾಲಜಿನ ನಾವು ಇಸ್ರೇಲ್ ಇಂದ ತಗೊಳ್ತಕ್ಕಂಥದ್ದು. ಹನಿ ನೀರಾವರಿ ಆಗಿರ್ಬೋದು, ಮತ್ತೆ ಅಲ್ಲಿ ಹೆಚ್ಚು ಗೊಬ್ಬರ ಯೂಸ್ ಮಾಡದೆ ಇರೋದ್ರಲ್ಲಿ ಹೆಂಗೆ ನಾವು ಹೆಚ್ಚು ಬೆಳೆ ತೆಗಿಬೇಕು ಅಂತ ಇದನ್ನ ನಾವು ಅಳವಡಿಸ್ಕೊತಾ ಬರ್ತೇವೆ. ಯಾಕಂದ್ರೆ ಭಾರತದಲ್ಲಿ ತುಂಬಾ ನೀರಾವರಿ ಯೋಜನೆ, ತುಂಬಾ ಮರುಭೂಮಿ ಇಲ್ಲ, ಬರಡು ಭೂಮಿ ಇಲ್ಲ. ಇಂಥದ್ರಲ್ಲೂ ಕೂಡ ನಾವು ಬೆಳೆಯಕ್ ಆಗ್ತಾ ಇಲ್ಲ. ಫೈನ್, ಅದಕ್ಕೆ ಇದನ್ನ ಅಳವಡಿಸ್ಕೊತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ ಸರ್, ಭಾರತದಲ್ಲಿ ಎಸ್ಪೆಷಲಿ ಈ ಟೆಕ್ನಾಲಜಿ ನಾವು ಗುಜರಾತ್, ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಅಳವಡಿಸ್ಕೊತಾ ಇದೀವಿ. ಯಾಕಂದ್ರೆ ಇಲ್ಲೆಲ್ಲ ನಮಗೆ ಗೊತ್ತಿದೆ, ಇಲ್ಲಿ ಹರಿತಕ್ಕಂಥದ್ದು ಜೀವ ನದಿಗಳು 365 ದಿನ ತುಂಬಿ ಹರಿತವೆ. ಬೇಸಿಗೆಗಾಲದಲ್ಲಿ ಹಿಮ ಕರಗಿ, ಮಳೆಗಾಲದಲ್ಲಿ ಮಳೆಯಿಂದ. ಸೊ ಹಾಗಾಗಿ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಸೀಸನಲ್ ರಿವರ್ಸ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಹೆಚ್ಚಾಗಿ ಅಳವಡಿಸ್ಕೊತಾ ಇದೀವಿ. ಅಂಡ್ ಇಸ್ರೇಲ್ ಅಂದ ತಕ್ಷಣ ಈಗ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ, ಗೊತ್ತಿರಬೇಕು ನಿಮ್ಗೆ. ಮೊದಲು ಈ ಒಂದು ಪ್ಯಾಕ್ಟ್ ಸೈನ್ ಮಾಡಿದಾಗ ಸರ್ ಮೇ ತಿಂಗಳಲ್ಲಿ ಬೆಂಜಮಿನ್ ನೆತನ್ಯಾಹು ಇದ್ರು. ಇವಾಗ ಏನಾಗಿದ್ದಾರೆ? ನಫ್ತಲಿ ಬೆನೆಟ್ ಈಗ ಆಗಿರ್ತಕ್ಕಂಥ ಹೊಸ ಪ್ರೈಮ್ ಮಿನಿಸ್ಟರ್. ಇದನ್ನ ನೆನಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ಜೆರುಸಲೇಮ್, ಕರೆನ್ಸಿ ಇಸ್ರೇಲಿ ಶೇಕೆಲ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ. 1952ರಲ್ಲಿ ಭಾರತದಲ್ಲಿ ಚಿರತೆಗಳು ಅಳಿವಿನಂಚಿನಲ್ಲಿವೆ, ಅಂದ್ರೆ ಎಕ್ಸ್ಟಿಂಟ್ ಅಲ್ಲಿವೆ. ಚಿರತೆ ಎಕ್ಸ್ಟಿಂಟ್ ಇನ್ ಇಂಡಿಯಾ. ಎಷ್ಟಿದೆ ಅಂದ್ರೆ ಬೆರಳೆಣಿಕೆ 1, 2, ಅಂದ್ರೆ ಎಲ್ಲಾದ್ರೂ ಝೂಗಳಲ್ಲಿ ನಾವೇನಾದ್ರು ಇಟ್ಟಿದ್ರೆ ಅಭಯಾರಣ್ಯಗಳಲ್ಲಿ ಇದೆ ಅಷ್ಟೇ. ಸೊ ಆಲ್ಮೋಸ್ಟ್ ಭಾರತದಲ್ಲಿ ಚಿರತೆ ವಂಶ ನಾಶ ಆಗಿದೆ. ಸೊ ಹಾಗಾದ್ರೆ ಚಿರತೆ ಇನ್ನೆಲ್ಲಿ ಸಿಗುತ್ತೆ ಸರ್? ಇರಾನ್ ಅಲ್ಲಿ ಸಿಗುತ್ತೆ. ಇರಾನ್ ಮತ್ತೆ ಆಫ್ರಿಕನ್ ಚಿರತೆ, ಏಷ್ಯಾ ಚಿರತೆ ನಮ್ಗೆ ಭಾರತದಲ್ಲಿ ಇರಾನ್ ಅಲ್ಲಿ ಹೆಚ್ಚಿದೆ. ಇರಾನ್ನವ್ರನ್ನ ನಾವು ಕೇಳಿದ್ವಿ, ಇರಾನ್ನವ್ರು ನಮಗೆ ಕೊಡ್ಲಿಲ್ಲ. ಚಿರತೆನ ನಮಗೆ ಕೊಡ್ಲಿಲ್ಲ ಅವರು. ಈ ಕ್ವಶನ್ ನೋಡೋಣ ಬನ್ನಿ. 1952ರಲ್ಲಿ ಭಾರತದಲ್ಲಿ ಚಿರತೆಗಳು ಅಳಿವಿನಂಚಿನಲ್ಲಿವೆ ಎಂದು ಘೋಷಿಸಿದಾಗಿದೆ ಅಂತ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ನವೆಂಬರ್ 2021ರಲ್ಲಿ ಡ್ಯಾಶ್ ನಿಂದ 10 ಚೀತಾಗಳನ್ನು ಮರುಪಡಿಸಲು ಭಾರತ ಯೋಜಿಸುತ್ತಿದೆ. ಅಂದ್ರೆ ನಮಗೆ ಈ ಮೇ ತಿಂಗಳಲ್ಲಿ 10 ಚಿರತೆಗಳನ್ನ ಕೊಟ್ಟಿದ್ದಾರೆ ಆಫ್ರಿಕಾದಿಂದ. ಎಲ್ಲಿಂದ ಸರ್? ಆಫ್ರಿಕಾದಿಂದ ಎಲ್ಲಿ ಕೊಟ್ಟಿದ್ದಾರೆ? ಕೂನೋ ರಾಷ್ಟ್ರೀಯ ಉದ್ಯಾನವನ. ವೆರಿ ಇಂಪಾರ್ಟೆಂಟ್. ಸೊ ಆಫ್ರಿಕಾದಿಂದ ನಮಗೆ ಬರ್ತಾ ಇದೆ ಕೂನೋ ರಾಷ್ಟ್ರೀಯ ಉದ್ಯಾನವನ. ಇದೆಲ್ಲಿದೆ ಸರ್? ಮಧ್ಯಪ್ರದೇಶದಲ್ಲಿದೆ. ಕೇಳಬಹುದು, ಇತ್ತೀಚೆಗೆ ಕೂನೋ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ ಅಲ್ಲಿ ಇತ್ತು, ಸುದ್ದಿಯಲ್ಲಿತ್ತು, ಯಾವ ಕಾರಣಕ್ಕೆ ಅಂತ ಕೇಳಬಹುದು.
ಚಿರತೆಯನ್ನ ನಾವು ಆಫ್ರಿಕಾದಿಂದ ತಂದೆ ಇಟ್ಟಿದ್ದೇವೆ ಇಲ್ಲಿ. ಯಾಕಂದ್ರೆ ಈ ಮಧ್ಯಪ್ರದೇಶದಲ್ಲಿ ಈ ಚಿರತೆಗೆ ಏನ್ ಬೇಕು, ಮಧ್ಯಪ್ರದೇಶದಲ್ಲಿ ಆ ಒಂದು ವಾತಾವರಣ ಇದೆ ಅಂತ ಹೇಳಿ ಆಫ್ರಿಕಾದಿಂದ ತಂದಿವಲ್ಲ, ಆ ವಾತಾವರಣ ಇದೆ ಅಂತ. 10ರಲ್ಲಿ 5 ಗಂಡು 5 ಹೆಣ್ಣು, ಮೇಲ್ ಫಿಮೇಲ್ ತಂದಿರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ವಾಪಸ್ ನಮ್ಮ ಭಾರತದಲ್ಲಿ ಚಿರತೆಗಳ ಸಂತಾನೋತ್ಪತ್ತಿ ಮಾಡೋಕ್ಕೋಸ್ಕರ ಕೂನೋ ನ್ಯಾಷನಲ್ ಪಾರ್ಕ್ ಆಫ್ರಿಕಾದಿಂದ ತಂದಿದೀವಿ. ಆಫ್ರಿಕಾದಿಂದ ಎಲ್ಲಿ ತಂದಿದೀವಿ ಅಂದ್ರೆ ಸೌತ್ ಆಫ್ರಿಕಾ ಮತ್ತು ನಮೀಬಿಯಾ, ಅಲ್ಲಿಂದ ನಾವು ಇದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಭಾರತದಲ್ಲಿ. ನೆನ್ಪಿಟ್ಕೊಳ್ಳಿ, ಕೂನೋ ನ್ಯಾಷನಲ್ ಪಾರ್ಕ್ ವೆರಿ ಇಂಪಾರ್ಟೆಂಟ್, ಮಧ್ಯಪ್ರದೇಶ. ಎಷ್ಟು? 10, ಅದ್ರಲ್ಲಿ 5 ಮೇಲು 5 ಫಿಮೇಲ್, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬನ್ನಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ, ಓಕೆ, 2020ಕ್ಕೆ ಹೋಲಿಸಿದರೆ 21ರಲ್ಲಿ ಭಾರತದ FDI ಒಳ ಹರಿವಿನ 10% ಬೆಳವಣಿಗೆಯನ್ನು ಕಂಡಿದೆ. ಅಂದ್ರೆ FDI ಅಂದ್ರೇನು? ವಿದೇಶಿ ನೇರ ಬಂಡವಾಳ. ವಿದೇಶಿ ನೇರ ಬಂಡವಾಳ. ನಮ್ಮ ಭಾರತಕ್ಕೆ ಯಾರು ಬೇರೆ ದೇಶಗಳಿಂದ ಅಮೌಂಟ್ ಬಂದಿದೆಯಲ್ಲ, ದುಡ್ಡು ಇನ್ವೆಸ್ಟ್ಮೆಂಟ್ ಬಂದಿದೆಯಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅದು 10% ಬೆಳವಣಿಗೆ ಆಗಿದೆ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ FDI ಗೆ ಸಂಬಂಧಪಟ್ಟಂತೆ ಒಂದು 3 ಅಂಶ ಇದೆ. ಇದರಲ್ಲಿ ಯಾವ ಸರಿ ನೀವು ಹೇಳಬೇಕು. ಓಕೆ, ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವಲಯವು ಹೆಚ್ಚಿನ FDI ಒಳವರೆಗೆ ಕಾರಣವಾಗಿದೆ. ಅಂದ್ರೆ ಐಟಿ ಇಂದ ನಮ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತಾ ಇದೆ. ಓಕೆ, ಸಿಂಗಾಪುರ್ ಭಾರತದಲ್ಲಿ ಅಗ್ರಗಣ್ಯ ಹೂಡಿಕೆ ಮಾಡುವ ದೇಶವಾಗಿದೆ. ಭಾರತಕ್ಕೆ ಜಾಸ್ತಿ FDI ಬರ್ತಾ ಇರೋದು ಸಿಂಗಾಪುರಿಂದ ಅಂತ ಹೇಳ್ತಾರೆ, ಸಿಂಗಾಪುರ. ಓಕೆ, ನೆಕ್ಸ್ಟ್ ಮಹಾರಾಷ್ಟ್ರವು ಸತತ 4ನೇ ವರ್ಷವು FDI ನ ಅಗ್ರ ಸ್ಥಾನ ಪಡೆದ ರಾಜ್ಯವಾಗಿದೆ. ಅಂದ್ರೆ ಈ ವಿದೇಶಿ ನೇರ ಬಂಡವಾಳ ಏನ್ ಬರ್ತಾ ಇದೆ ಭಾರತಕ್ಕೆ, ಮಹಾರಾಷ್ಟ್ರಕ್ಕೆ ಫಸ್ಟ್, ಅಂದ್ರೆ ಜಾಸ್ತಿ ಅಮೌಂಟ್ ಮಹಾರಾಷ್ಟ್ರಕ್ಕೆ ಬರ್ತಾ ಇದೆ ಅಂತ. ಇಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ, ಯಾವ ಆಪ್ಷನ್ ಸರಿ ಇಲ್ಲಿ? ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ಮಹಾರಾಷ್ಟ್ರ ಅಲ್ಲ. ಸೊ ಸಿ ಆಟೋಮೆಟಿಕ್ ಆಗಿ ತಪ್ಪಾಗುತ್ತೆ. ಸೊ ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಎಸ್, ಎ ಇಸ್ ಕರೆಕ್ಟ್ ಆನ್ಸರ್, ಮತ್ತೆ ಬಿ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎ ಅಂಡ್ ಬಿ ಮಾತ್ರ. ಯಾಕೆ? ಫಸ್ಟ್ ಸರ್, ನಮ್ಮ ಆಲ್ಮೋಸ್ಟ್ ಲಾಸ್ಟ್ 3-4 ವರ್ಷದಿಂದನೂ ಫಸ್ಟ್ ನಮಗ್ ದುಡ್ಡು ಬರ್ತಾ ಇರೋದು ಯಾವ ರಾಜ್ಯಕ್ಕೆ ಇನ್ವೆಸ್ಟ್ ಆಗ್ತಾ ಇರೋದು? ಗುಜರಾತ್ಗೆ, ಆಮೇಲೆ ಮಹಾರಾಷ್ಟ್ರ, ಓಕೆ, ಆಮೇಲೆ ಕರ್ನಾಟಕ. ನೋಡಿ, ಮೋದಿ ಬಂದಾಗಿಂದ ತನ್ನ ತವರು ಜಿಲ್ಲೆಗೆ ಏನ್ ಮಾಡ್ತಾರೆ, ಹೆಚ್ಚು ಪ್ರಾಜೆಕ್ಟ್ಗಳು, ಓಕೆ, ಪ್ರಾಜೆಕ್ಟ್ಸ್ಗಳು ಅವರ ಒಂದು ತವರು ಜಿಲ್ಲೆನಕ್ಕೆ ತವರು ರಾಜ್ಯಕ್ಕೆ, ಓಕೆ, ಹೆಚ್ಚು ಪ್ರಾಜೆಕ್ಟ್ಗಳು, ಹೆಚ್ಚು ಇದನ್ನ ಬರ್ತಾ ಇದ್ದಾರೆ. ಅದಕ್ಕೆ ಗುಜರಾತ್ ಈಗ ಮುಂದುವರಿತಾ ಇದೆ. ಫೈನ್. ಸೊ ಹಾಗಾದ್ರೆ ಫಸ್ಟ್ ನಮಗೆ ದುಡ್ಡು ಇನ್ವೆಸ್ಟ್ ಆಗ್ತದೆ ಸಿಂಗಾಪುರ್. ಎಸ್, ಕರೆಕ್ಟ್, ಟಾಪ್. ನಮ್ಗೆ 29% ಅಷ್ಟು, 100% ಅಲ್ಲಿ 29% ಅಷ್ಟು ನಮ್ಗೆ ಸಿಂಗಾಪುರದಿಂದ ಬರ್ತಾ ಇದೆ. ನೆಕ್ಸ್ಟ್ ಇರೋದು ಯಾವ್ದು ಸರ್? US ನೆಕ್ಸ್ಟ್ ನಮ್ಗೆ ಇನ್ವೆಸ್ಟ್ ಮಾಡ್ತಾರೆ, USA ಕಂಟ್ರಿಯಿಂದ. ಅಂದ್ರೆ ಜನಗಳು, ಆ ದೇಶದ ಜನರು ಅಥವಾ ಸಂಸ್ಥೆಗಳು. ಅದ್ರ ನೆಕ್ಸ್ಟ್ ನಮ್ಗೆ ಮಾರಿಷಸ್ ಇಂದ ಎತ್ಬಿಟ್ಕೊಳ್ಳಿ. ಒಂದೊಂದ್ಸಲ ಮಾರಿಷಸ್ ಅಂತ ಹಾಕ್ಬಿಡ್ತಾರೆ, ಯಾಕಂದ್ರೆ ಮೊದ್ಲಿತ್ತು, ಇವಾಗಿಲ್ಲ, ಈಗ ಸಿಂಗಾಪುರ್ ಇವಾಗ. ಫೈನ್. ಇನ್ನು ನಾವು ನೋಡೋದಾದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸರ್, ಹೌದು 10% ಇನ್ಕ್ರೀಸ್ ಆಗಿದೆ ಸರ್, 10% ಇನ್ಕ್ರೀಸ್ ಆಗಿದೆ ನಮ್ಮ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಹೌದು, ನಮಗೆ ಅತ್ಯಂತ ಹೆಚ್ಚು 44% ಅಷ್ಟು ಶೇರ್ಸ್ ನಮಗೆ ಕಂಪ್ಯೂಟರ್ ಸಾಫ್ಟ್ ITBT ಅಂದ್ರೆ ಸೇವಾ ವಲಯದಿಂದ, ಸೇವಾ ವಲಯದಿಂದ ಅತ್ಯಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ನಮಗೆ ಬರ್ತಾ ಇದೆ. ಫೈನ್ ಸರ್. ಓಕೆ, ಇನ್ನು ಗುಜರಾತ್ ಫಸ್ಟ್ ಇದೆ, ಸೆಕೆಂಡ್ ಮಹಾರಾಷ್ಟ್ರ ಇದೆ, ಕರ್ನಾಟಕ ಬರೀ 13% ಇದೆ. ಗುಜರಾತ್ ಎಷ್ಟಿದೆ ಸರ್? ಗುಜರಾತ್ ನಿಮ್ಗೆ 37% ಇದೆ, ಮಹಾರಾಷ್ಟ್ರ ನಿಮ್ಗೆ 27% ಇದೆ. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಸಮಾಜ ವಿಜ್ಞಾನ ವಿಭಾಗದ ಅಡಿಯಲ್ಲಿ ಸ್ಪೇನ್ ನ ಉನ್ನತ ಪ್ರಶಸ್ತಿಯಾದ 2021ರ ಪ್ರಿನ್ಸೆಸ್ ಆಫ್ ಅಸ್ಟೂರಿಯಾಸ್ ಪ್ರಶಸ್ತಿ ಯಾರು ಗೆದ್ದರು? ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ, ನಿಮ್ಗೆ ಗೊತ್ತಾಗುತ್ತೆ. ನನ್ ಅದರ್ ದನ್ ಅಮರ್ತ್ಯ ಸೇನ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಸ್ಪೇನ್ ಕಂಟ್ರಿ ದೇಶದ ಒಂದು ಟಾಪ್ ಅವಾರ್ಡ್ ಇದು. ಸೋಷಿಯಲ್ ಸೈನ್ಸ್ ಅಡಿಯಲ್ಲಿ ಪ್ರಿನ್ಸೆಸ್ ಆಫ್ ಅಸ್ಟೂರಿಯನ್ ಪ್ರಶಸ್ತಿ ಅಂತ ಕೊಡ್ತಾರೆ. ಸೊ ಇದೀಗ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು. ಅಂಡ್ ಆಲ್ಸೋ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು 1998ರಲ್ಲಿ. ಯಾಕಂದ್ರೆ ಎಕಾನಮಿ ಬಗ್ಗೆ, ಅಂದ್ರೆ ಅರ್ಥಶಾಸ್ತ್ರದ ಬಗ್ಗೆ ಇವರು ಮಂಡಿಸಿರ್ತಕ್ಕಂಥ ಪ್ರಬಂಧಕ್ಕೆ ಇವರು ಬರೆದಿರ್ತಕ್ಕಂಥದಕ್ಕೋಸ್ಕರ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ನೆನ್ಪಿಟ್ಕೋಬೇಕದು, ಕಾಂಟ್ರಿಬ್ಯೂಷನ್ ಟು ದ ವೆಲ್ಫೇರ್ ಆಫ್ ಎಕನಾಮಿಕ್ಸ್ ಅಂತ 1998ರಲ್ಲಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. 2021ರಲ್ಲಿ ನಮ್ಗೆ ಸ್ಪೇನ್ ನಿಂದ ಟಾಪ್ ಅವಾರ್ಡ್, ಸ್ಪೇನ್ ಕಂಟ್ರಿ ಟಾಪ್ ಅವಾರ್ಡ್ ಪ್ರಿನ್ಸೆಸ್ ಆಫ್ ಆಸ್ಟ್ರೇಲಿಯನ್ ಅವಾರ್ಡ್ 2022 ಅಂತಕ್ಕಂಥದ್ದು ಅಮರ್ತ್ಯ ಕುಮಾರ್ ಅವರಿಗೆ ಸಿಕ್ಕಿದೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಏಷ್ಯಾದ ಮೊದಲನೆಯ ರೀತಿಯ ಪರಿಸರ ಕಣ್ಗಾವಲು ವೇದಿಕೆ ಏನು? ಅಂದ್ರೆ ಪರಿಸರ ಕಣ್ಗಾವಲು ವೇದಿಕೆ ಅಂದ್ರೆ ಏನದು? ಫಸ್ಟ್ ಕೈಂಡ್ ಆಫ್ ಎನ್ವೈರನ್ಮೆಂಟ್ ಸರ್ವೆಲೆನ್ಸ್ ಪ್ಲಾಟ್ಫಾರ್ಮ್. ಅಂದ್ರೆ ಪರಿಸರವನ್ನು ಹೆಂಗೆ ನಾವು ನೋಡ್ತಾ ಇದೀವಿ ಅಂತ. ಸರ್ವೆಲೆನ್ಸ್ ಅಂದ್ರೆ ಕ್ಯಾಮ್ರಾಗಳಿಟ್ಟು ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ನಾವು ಈ ಒಂದು ವ್ಯವಸ್ಥೆ ಸ್ಥಾಪನೆ ಮಾಡಿದ್ದೀವಿ. ಯಾವ ಉದ್ದೇಶಕ್ಕೋಸ್ಕರ, ಎಲ್ಲಿದೆ ಅದನ್ನ ಕೇಳಿದ್ರೆ 2 ಡ್ಯಾಶ್ ಇರೋದು, ಎಲ್ಲಿ ಮತ್ತೆ ಯಾವ ಉದ್ದೇಶಕ್ಕೋಸ್ಕರ ಇದೆ ಅಂತ ಹೇಳಿ. ಸರ್ ಇದನ್ನ ಎಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿ ಸರ್, ವೆರಿ ಇಂಪಾರ್ಟೆಂಟ್. ಏಷ್ಯಾದಲ್ಲೇ ಮೊದಲದು ಕೊಳಚೆ ನೀರಿಗೋಸ್ಕರ, ಸಿವೇಜ್, ಬೆಂಗಳೂರು ಮತ್ತೆ
ಸೀವೇಜ್ ಅಂದ್ರೆ ಕೊಳಕ ನೀರು, ಕೊಚ್ಚೆ ನೀರು ಅಂತಂದ್ರೆ ಮೋರಿ. ಇದನ್ನ ನಾವು ಚೆಕ್, ಯಾಕಂದ್ರೆ ಗೊತ್ತಲ್ಲ ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ರೆ ಏನಾಗುತ್ತೆ, ಮೋರಿ ಯಾವ್ದು ರಸ್ತೆ ಯಾವ್ದು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಫಸ್ಟ್ ಕೈಂಡ್ ಆಫ್ ಎನ್ವೈರನ್ಮೆಂಟಲ್ ಸರ್ವೆ ಪ್ಲಾಟ್ಫಾರ್ಮ್ ನ ನಾವು ಲಾಂಚ್ ಮಾಡಿದ್ದೀವಿ, ಪ್ರಿಸಿಷನ್ ಹೆಲ್ತ್ ಪ್ಲಾಟ್ಫಾರ್ಮ್ ಅಂತ. ಎಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಸಿವೇಜ್ಗೋಸ್ಕರ, ಸಿವೇಜ್ ಸಿಸ್ಟಮ್ಗೋಸ್ಕರ. ಓಕೆ, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಗೌರ್ಮೆಂಟ್ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಇದಕ್ಕೆ ಯಾರು ಪಾರ್ಟ್ನರ್ ಅಂದ್ರೆ ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್, USAID ಅಂತ ಕರಿತೀವಿ. ಅಂಡ್ ದ ಕೋವಿಡ್ ಆಕ್ಷನ್ ಕೊಲಾಬರೇಷನ್ ಮುಖಾಂತರ ಕೂಡ ಇದನ್ನ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಒನ್, ಇಂಟರ್ನ್ಯಾಷನಲ್ ಎನಿ ಅವಾರ್ಡ್ ಅಂತ 2020 ಅಂತ ಕರಿತೀವಿ ಇದನ್ನ. ಅದನ್ನ ಎನರ್ಜಿ ಫ್ರಾಂಟಿಯರ್ ಪ್ರಶಸ್ತಿ ಅಂತ ಕೂಡ ಕರಿತೀವಿ. ಅದನ್ನ ನೀಡಲಾಗಿದೆ ಯಾರಿಗೆ ಸರ್? ಯಾರಿವರು? ಪ್ರೊಫೆಸರ್ CN ರಾವ್ಗೆ. ಅಂದ್ರೆ ರೈಟ್ ಆನ್ಸರ್ ಆಪ್ಷನ್ 3, CNR ರಾವ್. CNR ರಾವ್ಗೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಎನರ್ಜಿ ರಿಸೋರ್ಸಸ್, ಎನರ್ಜಿ ಫ್ರಾಂಟಿಯರ್ ಪ್ರಶಸ್ತಿ ಅಂತ ಕರಿತೀವಿ. ಇದನ್ನ ಶಾರ್ಟ್ ಆಗಿ ಎನಿ ಪ್ರಶಸ್ತಿ ಅಂತ ಕೂಡ, ಎನಿ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಕೂಡ ಕರಿತೀವಿ. ಎನರ್ಜಿ ಅಂದ್ರೆ ಸರ್, ನಾವು ಇವಾಗ ಏನು ನಾವು ಎನರ್ಜಿ ಅಂದ್ರೆ ಶಕ್ತಿ. ಈ ಶಕ್ತಿ ಸಂಪನ್ಮೂಲದಲ್ಲಿ ನಮಗೆ ರಿನ್ಯೂವಬಲ್ ಎನರ್ಜಿ ಇದೆಯಲ್ಲ, ಓಕೆ, ನಾಶಪಡಿಸಲಾಗತಕ್ಕಂಥ ಎನರ್ಜಿ ಬಗ್ಗೆ ಇವರು ಏನ್ ಮಾಡ್ತಾ ಇದ್ದಾರೆ, ಒಂದಷ್ಟು ರಿಸರ್ಚ್ ಗಳು ಮಾಡ್ತಾ ಇದ್ದಾರೆ, ಒಂದಷ್ಟು ಟೆಕ್ನಾಲಜಿಗಳನ್ನ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಇದನ್ನ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ನೊಬೆಲ್ ಪ್ರೈಸ್ ಇನ್ ಎನರ್ಜಿ ಅಂತಾನೆ ಕರಿತೀವಿ. ಯಾಕಂದ್ರೆ ನೊಬೆಲ್ ಪ್ರೈಸ್ ನಾವು ಎನರ್ಜಿ ಕೊಡಲ್ಲ, ಅದಕ್ಕೆ ಈ ಎನರ್ಜಿಗೆ ಈ ಒಂದು ಎನಿ ಅವಾರ್ಡ್ ಏನ್ ಬರುತ್ತೆ ಅದನ್ನ ನೊಬೆಲ್ ಪ್ರೈಸ್ ಇನ್ ಎನರ್ಜಿ ರಿಸರ್ಚ್ ಅಂತಾನೆ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸರ್. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. CNR ರಾವ್ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ, ನಮ್ಮ ಕರ್ನಾಟಕದವರು ಗೊತ್ತಿರಲ್ಲ. ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಪ್ರೊಫೆಸರ್, ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಎನಿ ಅವಾರ್ಡ್ ಅಥವಾ ಎನರ್ಜಿ ಫ್ರಾಂಟಿಯರ್ ಅವಾರ್ಡ್ 2020 ಸಿಕ್ಕಿರ್ತಕ್ಕಂಥ. ಇದು UK ಇರ್ತಕ್ಕಂಥ ಎನರ್ಜಿ, ಇಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಇದನ್ನ ಕೊಡ್ತದೆ. ಅಂಡ್ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಈ ಪ್ರೊಫೆಸರ್ CNR ರಾವ್ ಯಾವ್ದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಅದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಂದ್ರೆ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, ನಶಿಸಲಾಗದ ಒಂದು ಸಂಪನ್ಮೂಲ, ಏನು ಶಕ್ತಿ ಸಂಪನ್ಮೂಲದ ಬಗ್ಗೆ ಮಾತಾಡಿದ್ರೆ ಹೈಡ್ರೋಜನ್ ಎನರ್ಜಿ ಬಗ್ಗೆ ಇವರು ಏನು ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ಅಂದ್ರೆ ಹೈಡ್ರೋಜನ್ ಸ್ಟೋರೇಜ್ ಆಗಿರ್ಬೋದು, ಅದರ ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು, ಎಲೆಕ್ಟ್ರೋ ಕೆಮಿಕಲ್ ಪ್ರೊಡಕ್ಷನ್ ಆಫ್ ಹೈಡ್ರೋಜನ್, ಸೋಲಾರ್ ಪ್ರೊಡಕ್ಷನ್ ಆಫ್ ಹೈಡ್ರೋಜನ್ ಆಗಿರ್ಬೋದು, ಇದ್ರ ಬಗ್ಗೆ ಇವರು ಒಂದಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಅದಲ್ಲದೆ ಇವರು ನೋಡಿ, ಎನರ್ಜಿ ಫ್ರಾಂಟಿಯರ್ ಅವಾರ್ಡ್ ಹ್ಯಾಸ್ ಬಿನ್ ಕನ್ಫರ್ಡ್ ಟು ಇಸ್ ವರ್ಕ್ ಆನ್ ಮೆಟಲ್ ಆಕ್ಸೈಡ್ಸ್, ಕಾರ್ಬನ್ ನ್ಯಾನೋಟ್ಯೂಬ್ಸ್ ಗಳು ಗೊತ್ತಿದೆಯಲ್ಲ, ಅಂಡ್ ಅದರ್ ಮೆಟೀರಿಯಲ್ಸ್ ಟು ಅ 2-dimensional ಸಿಸ್ಟಮ್ ಇನ್ಕ್ಲೂಡಿಂಗ್ ಗ್ರಾಫಿನ್, ಬೋರಾನ್, ನೈಟ್ರೋಜನ್, ಕಾರ್ಬನ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿಕೊಂಡು ಹೆಂಗೆ ಹೈಡ್ರೋಜನ್ ಇಂದ ನಾವು ಎನರ್ಜಿ ಸಿಸ್ಟಮ್ ನ ಮಾಡಬೇಕು, ರಿನ್ಯೂಬಲ್ ಅಂದ್ರೆ ನಶಿಸಲಾಗ್ತಕ್ಕಂಥದ್ದು. ಇದ್ರ ಬಗ್ಗೆ ಅವ್ರು ಹೆಚ್ಚಾಗಿ ಏನ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಸಿಕ್ಕಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ, 2023ರಲ್ಲಿ ತನ್ನ ಮೊದಲ ಮೊಬೈಲ್ ರೋಬೋಟ್ ರೋವರ್ ಟು ಮೂನ್ ವೈಪರ್ ಅನ್ನು ಪ್ರಾರಂಭಿಸಲು ಯಾವ ಸಂಸ್ಥೆ ಸ್ಥಾಪಿಸಿದೆ? ರೋವರ್ ಅಂದ್ರೆ ಗೊತ್ತಲ್ಲ, ನಾವು ನೋಡಿದ್ವಿ ಚಂದ್ರನ ಪ್ರಜ್ಞಾನ್ ರೋವರ್ ಕಳಿಸಿದ್ವಿ ನಾವು, ಚಂದ್ರಯಾನ 2 ಅಲ್ವಾ, ಹಿಂಗೆ ಹೋಗ್ತಾ ಇರತ್ತೆ ಅಲ್ವಾ. ಇದನ್ನ ಕಳಿಸ್ತಾ ಇದಾರಂತೆ ಸರ್ ಎಲ್ಲಿಗೆ? ಮೂನ್ಗೆ. ಇದು ಮೊಬೈಲ್ ರೋಬೋಟ್ ರೋವರ್ ಮಾತ್ರ ಕಳಿಸ್ತಾ ಇದ್ದಾರೆ. ಯಾರು? ನಾಸಾ. ಯಾರು ಕಳಿಸ್ತಾ ಇರೋದು? ನಾಸಾ. 2023 ಕಳಿಸ್ಬೇಕು ಅಂತಿದ್ದಾರೆ. ವೈಪರ್ ರೋವರ್ ಅಂತ ಇದೆ, ಕೇಳ್ತಾನೆ. ವೈಪರ್ ರೋವರ್ ಸುದ್ದಿಲಿತ್ತು, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇದು ಯಾವ ಒಂದು ದೇಶದ ಸಂಸ್ಥೆ ಇದನ್ನು ಚಂದ್ರನ ಮೇಲ್ಮೈಗೆ ಕಳಿಸ್ತಾ ಇದೆ, ಮೂನ್ಗೆ ಅಂತ ಕೇಳ್ಬೋದು. ನಾಸಾ ಕಳಿಸ್ತಾ ಇದೆ. ವೈಪರ್ ಫುಲ್ ಫಾರ್ಮ್ ಏನು? ವೈಪರ್ ಫುಲ್ ಫಾರ್ಮ್ ವಾಲಟೈಲಿಟೀಸ್ ಇನ್ವೆಸ್ಟಿಗೇಷನ್ ಪೋಲಾರ್ ಎಕ್ಸ್ಪ್ಲೋರೇಷನ್ ರೋವರ್ ಅಂತ. ವಾಲಟೈಲಿಟೀಸ್ ಇನ್ವೆಸ್ಟಿಗೇಷನ್ ಪೋಲಾರ್ ಎಕ್ಸ್ಪ್ಲೋರೇಷನ್ ರೋವರ್ ಅಂತ ಅರ್ಥ. ಓಕೆ, ಜಾಸ್ತಿ ತುಂಬಾ ಡೀಟೇಲ್ ಬೇಡ, ಇಷ್ಟು ತಿಳ್ಕೊಳ್ಳಿ. ನಮಗೆ SDA, FDA, ಗ್ರೂಪ್ C, PSI ನಲ್ಲಿ ಇಷ್ಟೇ ಕೇಳೋದು, ತುಂಬಾ ಡೀಪ್ ಆಗಿ ಏನ್ ಕೇಳಕ್ ಹೋಗಲ್ಲ. ನೆಕ್ಸ್ಟ್ ಬನ್ನಿ, ಟ್ಯಾಕ್ಸ್ ನ ರಕ್ಷಿಸಲು ಜೀವ ವೈವಿಧ್ಯದ ಶಾಂತಿ ಕಾರಿಡಾರ್ ಅನ್ನು ರಚಿಸಿದ್ದಕ್ಕಾಗಿ 2021ರ ವಿಟ್ಲಿ ಪ್ರಶಸ್ತಿನ ಗೆದ್ದರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ನಮಗೆ ಈ ಪರಿಸರ ವಿಜ್ಞಾನದ ರಿಪೋರ್ಟೆಡ್ ಆಗಿ ಇಂಥದ್ರ ಮೇಲೆ ಇರ್ತಕ್ಕಂಥ ಪ್ರಶಸ್ತಿಗಳು, ಇದನ್ನ ಕರೆಂಟ್ ಅಫೇರ್ ಇರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಗ್ರೂಪ್ C ಅಂತೂ ಇದ್ರ ಸಿಲೆಬಸ್ ಇದೆ ಅಲ್ವಾ. ಮತ್ತೆ ಬೇರೆ ಎಕ್ಸಾಮ್ ಅಲ್ಲಿ ನಾವು ನೋಡಿದ್ರೆ PSI, FD ಈ ತರ ಕ್ವಶನ್ಸ್ ತುಂಬಾ ಬಂದಿವೆ. ಇದು ಸಿಕ್ಕಿರೋದು ಸರ್ ಅಮೂರ್ ಫಾಲ್ಕನ್ ನ ಒಂದು ರಕ್ಷಣೆಗೋಸ್ಕರ ವೈನುಕ್ಲುಫೋಮ್ ಅಂತಕ್ಕಂಥವ್ರಿಗೆ, ಅಂತವ್ರಿಗೆ ಇವರು ಅಮೂರ್ ಫಾಲ್ಕನ್ ಅಂತ ಒಂದು ಪಕ್ಷಿ ಅದು. ಓಕೆ, ಒಂದು ವಲಸೆಯ ಪಕ್ಷಿನ ರಕ್ಷಣೆಗೋಸ್ಕರ ಏನ್ ಮಾಡಿದ್ದಾರೆ, ಒಂದು ಶಾಂತಿ ಕಾರಿಡಾರ್ ಮಾಡಿದ್ದಾರೆ, ಬಯೋಡೈವರ್ಸಿಟಿ ಪೀಸ್ ಕಾರಿಡಾರ್ ಅಂತ. ಏನದು ಶಾಂತಿ ಕಾರಿಡಾರ್ ಅಂದ್ರೆ, ಈಗ ನಾವು ಆನೆಗಳಿಗೋಸ್ಕರ ಎಲಿಫೆಂಟ್ ಕಾರಿಡಾರ್ ಅಂತೆಲ್ಲ ಮಾಡಲ್ವಾ ಸರ್, ಏನೋ ಆ ಮನುಷ್ಯರಿಗೂ ಆನೆಗೂ ಏನೋ ಕ್ಲಾಶಸ್ ಆಗ್ಬಾರ್ದು ಅಂತ, ಅದು ಹೋಗೋ ದಾರಿನ ನಾವು ಹಾಗೆ ಬಿಟ್ಕೊಡ್ಬೇಕು. ಹಂಗೆ ಇವ್ರು ಏನ್ ಮಾಡಿದ್ದಾರೆ ಗೊತ್ತಾ, ಇವರು ವೈನುಕ್ಲುಫೋಮ್ ಅಂತಕ್ಕಂಥ ನಾಗಾಲ್ಯಾಂಡ್ ಅಲ್ಲಿ ಒಂದು 10 ರಿಂದ 14 ಹಳ್ಳಿಗಳು ಅವರ ಸುತ್ತಮುತ್ತ, ಅವರ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಒಂದು ಈ ಪಕ್ಷಿಗಳು ಎಲ್ಲೆಲ್ಲಿ ಬರ್ತದೆ ಅಲ್ಲಿ ತಮ್ಮ ಬೆಳೆಗಳನ್ನು ಬೆಳೆದ ರೀತಿ ಅಥವಾ
ಅದಕ್ಕೆ ಏನು ಆಗದಿರೋ ರೀತಿ ಅದಕ್ಕೋಸ್ಕರನೇ ಒಂದಷ್ಟು ದೊಡ್ಡದಾದ ಒಂದಷ್ಟು ಕಾರಿಡಾರ್ ಅಂದ್ರೆ ಅದೆಲ್ಲಲ್ಲಿ ಬರ್ತವೆ ಆ ಜಾಗನ ಬಿಟ್ಬಿಟ್ಟಿರೋದು ಅದಕ್ಕೋಸ್ಕರನೇ. ಓಕೆ, ಈ ರೀತಿ ಒಂದು ಉತ್ತೇಜನ ಕೊಡೋದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಈ ಕೆಲಸದಲ್ಲಿ ತೊಡಗಿದ್ದಾರೆ. ಅವ್ರಿಗೆ ವೈಟ್ಲಿ ಅವಾರ್ಡ್ ಸಿಕ್ಕಿದೆ. ವೈಟ್ಲಿ ಒಂದು ನ್ಯಾಷನಲ್ ಫೌಂಡೇಶನ್ ಅಂದ್ರೆ ಫಂಡ್ ಫಾರ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ, ಅವರು ಕೊಟ್ಟಿರ್ತಕ್ಕಂಥದ್ದು 2021. ಇವರು ಮೊದಲನೇ ಭಾರತೀಯ ಕೂಡ ಹೌದು. ಓಕೆ, ಕೇಳ್ತಾನೆ ಅಮೂರ್ ಫಾಲ್ಕಾನ್ ಒಂದು ಸ್ಮಾಲ್ ಗ್ರೇ ಕಲರ್ ಬರ್ಡ್ ಇದು. ಓಕೆ, ಗ್ರೇ ಕಲರ್ ಬರ್ಡ್ ಇದು ಚೈನಾ ಇಂದ ಬರುತ್ತೆ, ಸೈಬೀರಿಯಾ ಮಂಗೋಲಿಯಾ ಇಂದ ಬರುತ್ತೆ. ಇಲ್ಲಿ ನೋಡಿ, ಮಂಗೋಲಿಯಾ ಚೈನಾ ಇಂದ ಬರುತ್ತೆ ಇಲ್ಲಿ ಭಾರತಕ್ಕೆ ವಲಸೆ. ಪುನಃ ಇಲ್ಲಿ ಬಂದ್ರೆ ಈ ಕಡೆ ಸೈಬೀರಿಯಾ, ಈ ಕಡೆಯಿಂದ ಎಲ್ಲ ಬರುತ್ತೆ ವಲಸೆ, ಬಂದು ವಾಪಸ್ ಹೋಗಿ ಅದು ತನ್ನ ಜಾಗಕ್ಕೆ ಹೋಗುತ್ತೆ, ಅಂದ್ರೆ ತಿರುಗುತ್ತೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ವಿಟ್ಲಿ ಪ್ರಶಸ್ತಿ ಏನಿದೆ, ವಿಟ್ಲಿ ಪ್ರಶಸ್ತಿ ಅಂತ ಏನ್ ಕರಿತೀವಿ, ವಿಟ್ಲಿ ಅವಾರ್ಡ್ ಅಂತ ಏನ್ ಕರಿತೀವಿ ಸರ್, ಇದನ್ನ ನಾವು ಗ್ರೀನ್ ಆಸ್ಕರ್ ಅಂತಾನೆ ಕರಿತೀವಿ. ಇದಕ್ಕೆ ಗ್ರೀನ್ ಆಸ್ಕರ್ ಅಂತಾನೆ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಹಿ ಇಸ್ ದ ಫಸ್ಟ್ ಇಂಡಿಯನ್ ಟು ಗೆಟ್ ದಿಸ್ ಅವಾರ್ಡ್. ವೆರಿ ಇಂಪಾರ್ಟೆಂಟ್. ಹಿ ಇಸ್ ದ ಓನ್ಲಿ ಇಂಡಿಯನ್, ಇದುವರೆಗೂ ಫಸ್ಟ್ ಅಂಡ್ ಓನ್ಲಿ ಇಂಡಿಯನ್ ಟು ವಿನ್ ದಿಸ್ ಪ್ರೆಸ್ಟಿಜಿಯಸ್ ಅವಾರ್ಡ್. ಯಾರೋ ವೈ ನುಕ್ಲುಕ್ ಫೋಮ್ ಅಮೂರ್ ಫಾಲ್ಕಾನ್ ಒಂದು ಬರ್ಡ್ಗೋಸ್ಕರ ಮಾಡಿರತಕ್ಕಂತ ಒಂದು ಕೆಲಸ. ಓಕೆ, ಕಾರಿಡಾರ್ ಮಾಡಿ ಬಿಟ್ಕೊಟ್ಟಿದ್ದಾರೆ. ಫೈನ್, ನೆಕ್ಸ್ಟ್ ಬನ್ನಿ. ಆಯುಷ್ಮಾನ್ ಭಾರತ್ ಯೋಜನೆಗಳಿಗೆ ಸರಿಯಾಗಿ ಸಂಬಂಧಿಸಿರುವ ಅಂಶಗಳನ್ನು ಗುರುತಿಸಿ. 2020-21 ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಸ್ಥಾಪಿಸುವಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. HWC ಅಂದ್ರೇನು? ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂದ್ರೆ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್. ಓಕೆ, ಯಾಕಂದ್ರೆ ಆಯುಷ್ಮಾನ್ ಭಾರತದಲ್ಲಿ ಈ ವೆಲ್ನೆಸ್ ಸೆಂಟರ್ ಕೂಡ ಇದೆ. ನಾವು ಆಯುಷ್ಮಾನ್ ಭಾರತ್ ಅಂದ ತಕ್ಷಣ ಬರೀ ನಿಮಗೆ ಜನ ಆರೋಗ್ಯ ಯೋಜನೆ ಅಂದ್ರೆ ಏನು ಹೆಲ್ತ್ ಇನ್ಶೂರೆನ್ಸ್ ಒಂದೇ ಅಲ್ಲ, ಅದಕ್ಕೆ ತಕ್ಕಂತೆ ಸೆಂಟರ್ಸ್ ಗಳನ್ನ ಓಪನ್ ಮಾಡ್ಬೇಕಲ್ವಾ. ಪ್ರೈಮರಿ ಸೆಕೆಂಡರಿ ಸೆಂಟರ್ಸ್ ಗಳನ್ನೆಲ್ಲ ಓಪನ್ ಮಾಡ್ಬೇಕಲ್ಲ, ಟರ್ಷಿಯರಿ ಸೆಂಟರ್ಸ್ ಗಳನ್ನ. ಸೊ ಹಾಗಾಗಿ ಇದನ್ನ ಓಪನ್ ಮಾಡಿದ್ರೆ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಅಂತಿದೆ. ಓಕೆ, ಎರಡನೇ ಆಪ್ಷನ್ ಬನ್ನಿ. ಆಯುಷ್ಮಾನ್ ಭಾರತವನ್ನು 2018ರಲ್ಲಿ 2 ಮುಖ್ಯ ಸ್ತಂಭಗಳೊಂದಿಗೆ ಪ್ರಾರಂಭಿಸಲಾಯಿತು. HWC ಗಳು ಮತ್ತು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, PMJE ಅಂತ ಕರಿತೀವಿ ಶಾರ್ಟ್ ಆಗಿ. ಆಯುಷ್ಮಾನ್ ಭಾರತ್ ಡಿಸೆಂಬರ್ 2022 ವೇಳೆಗೆ 1.5 ಲಕ್ಷ ಕಾರ್ಯಕಾರಿ ಆಯುಷ್ಮಾನ್ ಭಾರತ್ ಹೆಲ್ತ್ ವೆಲ್ನೆಸ್ ಸೆಂಟರ್ ಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಇಲ್ಲಿ ಯಾವುದು ಕರೆಕ್ಟ್ ಆಗಿದೆ ಸರ್? ಇಲ್ಲಿ ಎಲ್ಲ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ ಸರ್. ಎಲ್ಲ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಕರ್ನಾಟಕ ನಂಬರ್ 1 ನಾವು ಸ್ಟೇಜ್ ಅಲ್ಲಿ ಇದೀವಿ. ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅನ್ನ ಬಿಲ್ಡ್ ಮಾಡಿದೀವಿ. ಓಕೆ, ಆಯುಷ್ಮಾನ್ ಭಾರತ್ ಪ್ರಾಜೆಕ್ಟ್ ಅಡಿಯಲ್ಲಿ 2020-21 ನಾವು ನಂಬರ್ 1 ಸ್ಥಾನದಲ್ಲಿದ್ದೀವಿ. ಹೌದು, 2018ರಲ್ಲಿ ಏನ್ ಲಾಂಚ್ ಮಾಡಿದ್ರು ಅವಾಗ ಈ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಮತ್ತೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎರಡೂ ಕೂಡ ಈ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಟಾರ್ಗೆಟ್ 1.5 ಲಕ್ಷ ಫಂಕ್ಷನಲ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಗಳನ್ನ, ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂದ್ರೆ ಆರೋಗ್ಯ ಕೇಂದ್ರಗಳು, ಸಿಂಪಲ್ ಸರ್, ಆರೋಗ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು. ಓಕೆ, ಇಲ್ಲಿ ಡಿಸೆಂಬರ್ 2022 ಒಳಗೆ 1.5 ಲಕ್ಷ ನಾವು ಸ್ಥಾಪನೆ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ. ಹಾಗಾಗಿ ಎಲ್ಲ ಕೂಡ ಕರೆಕ್ಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. 2050ರ ವೇಳೆಗೆ ನೆಟ್ ಶೂನ್ಯ ಜಾಗತಿಕ ಕಾರ್ಬನ್ ಹೊರಸೂಸುವಿಕೆಯನ್ನು ಸಾಧಿಸಲು ರಸ್ತೆ ನಕ್ಷೆಯನ್ನು ರೂಪಿಸುವ 2050ರ ಹೊತ್ತಿಗೆ ನೆಟ್ ಶೂನ್ಯ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಅಂದ್ರೆ ನೆಟ್ ಝೀರೋ, ಕಾರ್ಬನ್ ನೆಟ್ ಝೀರೋ ಅಂತಕ್ಕಂಥದ್ದು ಒಂದು ಅರ್ಥ ಇಷ್ಟೇ. ಅಂದ್ರೆ ಕಾರ್ಬನ್ ನ 2050ಕ್ಕೆ ಹೊರಸೂಸೋದನ್ನ ತಡಿಬೇಕು, ಶೂನ್ಯಕ್ಕೆ ತಂದು ನಿಲ್ಲಿಸ್ಬೇಕು ಅಂತ. ಓಕೆ, ಇದನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಈ ರಿಪೋರ್ಟ್ ನ, ಈ ಟಾರ್ಗೆಟ್ ಇಟ್ಕೊಂಡು ನಾವು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥ ರಿಪೋರ್ಟ್ ನ ಸಂಸ್ಥೆ ಯಾವುದು? ಅಂತಾರಾಷ್ಟ್ರೀಯ ಶಕ್ತಿ ಸಂಸ್ಥೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ, ಹವಾಮಾನ ಬದಲಾವಣೆ ಅಂತರ್ ಕಾರ್ಯಕಾರಿ ಸಮಿತಿ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಅಂತಾರಾಷ್ಟ್ರೀಯ ಇಂಧನ ಒಕ್ಕೂಟ. ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ ಸರ್? ನೆಟ್ ಝೀರೋ ಅಂದ್ರೆ ಇಷ್ಟೇ ಸರ್, ಸಿಂಪಲ್. ಇದಕ್ಕೆ ರೈಟ್ ಆನ್ಸರ್ ಫಸ್ಟ್ ತಿಳ್ಕೊಂಬೋಣ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ರೈಟ್ ಆನ್ಸರ್, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಏನು ಅಂದ್ರೆ 2050ರೊಳಗೆ ನಾವು ಇವಾಗಿಂದ ಟಾರ್ಗೆಟ್ ಇಟ್ಕೊಂಡ್ರೆ ನೆಕ್ಸ್ಟ್ ಅಂದ್ರೆ ಈಗ ಆಲ್ರೆಡಿ ಇರೋದಿದೆ, ಏನ್ ಮಾಡಕ್ಕಾಗಲ್ಲ. ಅಂದ್ರೆ ನಮ್ಗೆ ಕಲ್ಲಿದ್ದಲಿನ ಒಂದಷ್ಟು ಕಲ್ಲಿದ್ದಲಿನ ಕಾರ್ಖಾನೆಗಳಾಗಿರ್ಬೋದು, ಅಥವಾ ನಮ್ಮ ವಿದ್ಯುತ್ ಶಕ್ತಿ ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್, ವಿದ್ಯುತ್ ಶಕ್ತಿ, ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಗಳೇನಿದೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕಲ್ಲಿದ್ದಲಿಂದ ನಡೀತಾ ಇದೆ ಅಲ್ವಾ. ಈ ಕುದಿಸೋದು ಯಾವ್ದು, ನೀರನ್ನ ಕುದಿಸಿ ಎನರ್ಜಿ ಮಾಡ್ತಾ ಇರೋದು ಥರ್ಮಲ್ ಪವರ್ ಪ್ಲಾಂಟ್ ಯಾವ್ದು, ಕಲ್ಲಿದ್ದಲನ್ನ ಇಂಧನವಾಗಿ ಯೂಸ್ ಮಾಡ್ತಾ ಇದೀವಿ. ಬಟ್ ಮುಂದೆ ಇಂಥದ್ದು ತೆಗಿಬಾರ್ದು, ಕಲ್ಲಿದ್ದಲನ್ನ ಕಮ್ಮಿ ಮಾಡ್ಬೇಕು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಕಮ್ಮಿ ಮಾಡ್ಬೇಕು. ಸೊ ಮುಂದೆ ಇಂಥದ್ದು ಯಾವ್ದೊಂದು ತೆಗಿಬಾರ್ದು. 2050 ನಾವೇನ್ ಮಾಡ್ಬೇಕು, ಹೆಚ್ಚು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಅಳವಡಿಸ್ಕೋಬೇಕು, ಹೆಚ್ಚು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಅಳವಡಿಸ್ಕೋಬೇಕು. ಸೊ ಹಿಂಗೆ ಒಂದಷ್ಟು ರೂಪಿಸಿರ್ತಕ್ಕಂಥದ್ದು ಯಾವುದು, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಸೊ ಇದನ್ನ ರಿಪೋರ್ಟ್ ಕೂಡ ನೆಟ್ ಝೀರೋ ಬೈ 2050 ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೂಡ ಬಿಡುಗಡೆ ಮಾಡಿದ್ವಿ. ಓಕೆ, ಇಲ್ಲಿದೆ ನೋಡಿ, ನೋ ನ್ಯೂ ಕೋಲ್ ಫೈರ್ಡ್ ಪವರ್ ಸ್ಟೇಷನ್ ಮಸ್ಟ್ ಬಿ ಬಿಲ್ಡ್
ಓಕೆ, ಅದು ರೋಡ್ ಮ್ಯಾಪ್ ಹೆಂಗಿದೆ ಅಂದ್ರೆ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ಯಾವುದೇ ಪವರ್ ಸ್ಟೇಷನ್ ಮಾಡಬಾರ್ದು. ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಟ್ಲೀಸ್ಟ್ 2030 ಒಳಗೆ ನಾವು 60% ರೀಚ್ ಆಗ್ಬೇಕು. ಇದು ಇಂಪಾರ್ಟೆಂಟ್. ಇನ್ನು ಇದರ ಏಜೆನ್ಸಿ ನೋಡೋದಾದ್ರೆ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ಇದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂದ್ರೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಎಲ್ಲಿದೆ? ಪ್ಯಾರಿಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಭಾರತೀಯ ವಿಮಾ ಕಂಪನಿಗಳು ವಿದೇಶಿ ಹೂಡಿಕೆ ತಿದ್ದುಪಡಿ ನಿಯಮಗಳು 2021ಕ್ಕೆ ಸರಿಯಾಗಿ ಸಂಬಂಧಿಸಿರುವ ಅಂಶಗಳನ್ನು ಗುರುತಿಸಿ. ಅಂದ್ರೆ ಇನ್ಶೂರೆನ್ಸ್ ಕಂಪನಿಗೋಸ್ಕರ FDI ನಿಯಮಗಳನ್ನ ಬದಲಾಯಿಸಿದ್ದಾರೆ 2021 ಅಲ್ವಾ? ಗೊತ್ತಿದೆ ನಮ್ಗೆ ನ್ಯೂಸ್ ಅಲ್ಲಂತೂ ನಾವು ಇದ್ರ ಬಗ್ಗೆ ಬಜೆಟ್ ಅಲ್ಲೂ ಕೂಡ ಕೇಳಿದ್ವಿ ಅಲ್ವಾ? ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ನಾವು ಪಾಯಿಂಟ್ಸ್ ಇದೆ, ಯಾವ್ದು ಕರೆಕ್ಟ್ ಅಂತ ಹೇಳಿ ಸ್ನೇಹಿತರೆ. ವಿಮಾ ಕಂಪನಿಗಳಲ್ಲಿ FDI ಗೆ ತಿದ್ದುಪಡಿ ನಿಯಮಗಳನ್ನು IRDA ಮಾಡಿದೆ. ಯಾಕಂದ್ರೆ IRDA ಗೊತ್ತಿರಬೇಕು, ಇನ್ಶೂರೆನ್ಸ್ ರೆಗ್ಯುಲೇಟೆಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್. ಇದು ಅಂದ್ರೆ ನಾವು ಈಗ ಹೆಂಗೆ ಶೇರ್ ಮಾರ್ಕೆಟ್ ನ ಸೆಬಿ ನೋಡ್ಕೊಳ್ಳುತ್ತೆ, ಹಾಗೆ ಇನ್ಶೂರೆನ್ಸ್ ನ IRDA ನೋಡ್ಕೊಳ್ಳುತ್ತೆ. ಇದ್ರ ಹೆಡ್ ಆಫೀಸ್ ಎಲ್ಲಿದೆ? ಹೈದರಾಬಾದ್ ಅಲ್ಲಿ ಇದೆ. ಇವೆಲ್ಲ ಇಂಪಾರ್ಟೆಂಟ್. ಹೈದರಾಬಾದ್ ಇವೆಲ್ಲಕ್ಕೆ ಇಂಪಾರ್ಟೆಂಟ್, ಕೇಳಬಹುದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ಬನ್ನಿ. ಹೊಸ ತಿದ್ದುಪಡಿಗಳ ಪ್ರಕಾರ ವಿಮಾ ನಿಯಮದಲ್ಲಿ FDI ಮಿತಿಯನ್ನು ಈಗಿರೋ 25% ಇಂದ 51% ಹೆಚ್ಚಿಸಲಾಗಿದೆ ಅಂತಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ. ಮಂಡಳಿಯ ಅಧ್ಯಕ್ಷರು ವಿಮಾ ಕಂಪನಿಯಲ್ಲಿ MD ಮತ್ತು CEO ಅಥವಾ ಅಧ್ಯಕ್ಷರು MD ಅಥವಾ CEO ಉನ್ನತ ಸ್ಥಾನಗಳಲ್ಲಿ ಕನಿಷ್ಠ ಒಬ್ಬ ನಿವಾಸಿ ಭಾರತೀಯನಾಗಿರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಇಲ್ಲಿ? ಸರ್ ಇಲ್ಲಿ ಆಪ್ಷನ್ ಎಸ್, ಸಿ, ಕೇವಲ ಸಿ, ಓನ್ಲಿ ಸಿ ಇಸ್ ದ ರೈಟ್ ಆನ್ಸರ್. ಎಸ್, ಸಿ ಕರೆಕ್ಟ್ ಸರ್. ವಿಮಾ ಕಂಪನಿಯಲ್ಲಿ ಏನು FDI ಅಂದ್ರೆ ವಿದೇಶಿ ನೇರ ಬಂಡವಾಳ ಬರುತ್ತೆ, ಇನ್ವೆಸ್ಟ್ ಮಾಡ್ತಾರೆ, ಅದರಲ್ಲಿ ಟಾಪ್ ಅಲ್ಲಿ ಈ ಅಟ್ಲೀಸ್ಟ್ ಪ್ರೆಸಿಡೆಂಟ್ MD CEO ಅಲ್ಲಿ ಒಬ್ಬರಾರು ಒಂದು ಭಾರತೀಯರು ಇರಲೇಬೇಕು. ಇದು ಕರೆಕ್ಟ್. ಆದ್ರೆ ಇದ್ಯಾಕೆ ತಪ್ಪು? ಯಾಕಂದ್ರೆ ಇದು 25ರಿಂದ 51% ಅಲ್ಲ. ಓಕೆ, ಇದ್ಯಾಕೆ ತಪ್ಪು? ವಿಮಾ ಕಂಪನಿ FDI ಗೆ ತಿದ್ದುಪಡಿ ನಿಯಮಗಳನ್ನು IRDA ತಂದಿಲ್ಲ. ಯಾರು ತಂದಿರೋದು? ಅದು ಮೇಲುಸ್ತುವಾರಿ ನೋಡ್ಕೊಳ್ಳುತ್ತಷ್ಟೇ. ಈ ತಿದ್ದುಪಡಿ ತಂದಿದ್ಯಾರು? ನಮ್ಮ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ತಂದಿರೋದು. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನೋಟಿಫೈಡ್ ಇಂಡಿಯನ್ ಇನ್ಶೂರೆನ್ಸ್ ಕಂಪನೀಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು ಅಂದ್ರೆ 74% ತನಕ ತಗೊಂಡೋಗಿದೆ. ಮೊದಲು 49 ಇತ್ತು, 74% ತಗೊಂಡೋಗಿದೆ. ಓಕೆ, ಯಾವಾಗ? 2021ರಲ್ಲಿ ಈ ಒಂದು ಅಮೆಂಡ್ಮೆಂಟ್ ರೂಲ್ಸ್ ಪ್ರಕಾರ ಈ 49ರಿಂದ 74ಕ್ಕೆ ನಾವು ಇನ್ಕ್ರೀಸ್ ಮಾಡಿದ್ದೇವೆ. ಮೊದಲು 26ರಿಂದ 49 ತನಕ ಆಗಿದ್ದು ಯಾವಾಗ? 2015ರಲ್ಲಿ. ಅಗೇನ್ 2021ರಲ್ಲಿ ನಾವು 49ರಿಂದ 74 ತಗೊಂಡೋಗಿದ್ದೀವಿ. ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇನ್ನೊಂದೇನು ಅಂತಂದ್ರೆ, ಹೌದು FDI ಇದನ್ನ ಮಾಡಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಓಕೆ, ಮಿನಿಸ್ಟ್ರಿ ಆಫ್ ಹಣಕಾಸು ಸಚಿವಾಲಯ ಇದನ್ನ ಚೇಂಜಸ್ ಮಾಡಿರ್ತಕ್ಕಂಥದ್ದು. IRDA ಇದೆ. IRDA ನೋಡ್ಕೊಳ್ಳತಕ್ಕಂಥದ್ದು ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ IRDA, ಇದು ಜಸ್ಟ್ ನೋಡ್ಕೊಳ್ಳುತ್ತೆ ಅಷ್ಟೇ, ರೆಗ್ಯುಲೇಟ್ ಮಾಡುತ್ತೆ. ಏನಿರ್ಬಾರೋ ನಿಯಮಗಳನ್ನ ನೋಡ್ಕೊಳ್ಳುತ್ತೆ. ಈ ಇನ್ವೆಸ್ಟ್ಮೆಂಟ್ FDI ಎಷ್ಟಿರ್ಬೇಕು, ಏನ್ ಮಾಡೋದು ಸರ್ಕಾರ ನೋಡ್ಕೊಳ್ಳುತ್ತೆ. ಎಸ್ಪೆಷಲಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನೋಡ್ಕೊಳ್ಳುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಭಾರತೀಯ ನೌಕಾಪಡೆ ತನ್ನ 41 ವರ್ಷಗಳ ಸೇವೆಯ ನಂತರ ಮೇ 2021ರಲ್ಲಿ ತನ್ನ ಮೊದಲ ನೌಕಾ ವಿಧ್ವಂಸಕ ಹಡಗನ್ನು ರದ್ದುಗೊಳಿಸಿತು. ವಿಧ್ವಂಸಕ ಹಡಗಿನ ಹೆಸರಿಸಿ. ವಿಧ್ವಂಸಕ ಅಂದ್ರೇನು? ನಾವಲ್ ಡೆಸ್ಟ್ರಾಯರ್ ಶಿಪ್ ಅಂತ. ನಾವಲ್ ಡೆಸ್ಟ್ರಾಯರ್ ಶಿಪ್ ಅಂದ್ರೇನು? ನಮ್ಮ ಯುದ್ಧದ ಹಡಗುಗಳಲ್ಲಿ ಈ ಒಂದು ಡೆಸ್ಟ್ರಾಯರ್ ಹಡಗುಗಳು ಇರ್ತವೆ. ಏನಿರುತ್ತೆ ಅಂದ್ರೆ ಇಲ್ಲೊಂದು ಮೆಷಿನ್ಸ್ ಗಳು ಇರ್ತವೆ, ಅಂದ್ರೆ ಡೆಸ್ಟ್ರಾಯರ್ಸ್ ಅಂತ ಕರಿತೀವಿ. ಕ್ಷಿಪಣಿಗಳು ಬರ್ತದಲ್ಲ ಬೇರೆ ದೇಶಗಳಿಂದ, ಅದನ್ನ ಗುರಿ ಇಟ್ಟು ಅದನ್ನ ಹೊಡೆದೊಳಿಸೋದು. ಆಂಟಿ ಏನ್ ಹೇಳ್ಬೋದು, ನಮ್ಗೆ ಕ್ಷಿಪಣಿ ವಿರೋಧಿ ಗಳು ಅಂತ ಕರೀಬಹುದು, ಅಂದ್ರೆ ಡೆಸ್ಟ್ರಾಯರ್ ಅಂತ ಕರಿತೀವಿ. ಸೊ ಈ ಒಂದು ಯುದ್ಧದ ಈ ಒಂದು ಏನಿದೆ ಹಡಗು, ಅದನ್ನ ಡಿಸ್ಮ್ಯಾಂಟಲ್ ಡೆಸ್ಟ್ರಾಯ್ ಮಾಡ್ತಾ ಇದೀವಿ. ಯಾಕಂದ್ರೆ ತುಂಬಾ ವರ್ಷ ಆಗಿದೆ ಅದಕ್ಕೆ. ಯಾವ್ದದು? INS ಇಂಡಿಯನ್ ನೇವಲ್ ಶಿಪ್ ಅಂತ. INS ಅಂದ್ರೆ ಕೋಲ್ಕತ್ತಾ, ಡೆಲ್ಲಿ, ರಜಪೂತ್, ವಿಕ್ರಾಂತ್, ಅರಿಹಂತ್. ಯಾವ್ದು ಕರೆಕ್ಟ್ ಆನ್ಸರ್ ಸರ್? INS ರಜಪೂತ್ ಇಸ್ ದ ರೈಟ್ ಆನ್ಸರ್. INS ರಜಪೂತ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿರುತ್ತಲ್ಲ ಇದು, ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ಷಿಪಣಿ ವಿರೋಧಿ ಒಂದು ಆಂಟಿ ಏನಂತ ಕರಿತೀವಿ, ಕ್ಷಿಪಣಿಗೆ ನಾವು ಆಂಟಿ ಸಾರಿ ಬರ್ತಾ ಇಲ್ಲ, ಬಾಯ್ಲ್ ಇದೆ, ಬರ್ತಾ ಇಲ್ಲ ಸ್ನೇಹಿತರೆ, ನೋ ಇಶ್ಯೂಸ್. ಸೊ ಇದನ್ನ ಮಿಸೈಲ್ ನ ಓಕೆ ಆಂಟಿ ಗೈಡೆಡ್ ಮಿಸೈಲ್ ಅಂತ ಕರಿತೀವಿ. ಅಂದ್ರೆ ಈ ಮಿಸೈಲ್ ಗಳೇನ್ ಬರ್ತದೆ ಬೇರೆ ರಾಷ್ಟ್ರಗಳಿಂದ ನಾವು ಗುರಿ ಇಟ್ಟು ನಮ್ಮ ದೇಶಕ್ಕೆ, ಸೊ ಇಲ್ಲಿಂದ ಏನ್ ಮಾಡುತ್ತೆ, ಅದನ್ನ ಗೈಡೆಡ್ ಮಿಸೈಲ್ ಅಂದ್ರೆ ಅದನ್ನ ಗುರಿ ಇಟ್ಟು ಎಲ್ಲಿಂದ ಬರ್ತದೆ ಅಲ್ಲಿಗೆ ಹೊಡೆದುರುಳಿಸೋದು, ಅದನ್ನ ವಾಪಸ್ ಬರ್ದೇ ಇರೋ ನೋಡ್ಕೊಳ್ಳೋದು. ಇದು 1980ರಲ್ಲಿ ನಾವು ಇದನ್ನ ಕಮಿಷನ್ ಮಾಡಿದ್ವಿ. ಆಕ್ಚುಲಿ ಇದು ರಷ್ಯಾದಿಂದ ನಾವು ತಗೊಂಡಿರ್ತೀವಿ. ಇದ್ರದ್ದು ತುಂಬಾ ಹಳೆದಾಗಿದೆ, 41 ವರ್ಷ ಆಗಿದೆ. ಅದಕ್ಕೆ ಇದನ್ನ ಡಿಸ್ಮ್ಯಾಂಟಲ್ ಮಾಡ್ತಾ ಇದೀವಿ.
ಸ್ಟಾಪ್ ಮಾಡ್ತಾ ಇದೀವಿ. ಎಲ್ಲಿ ಅಂದ್ರೆ ನಮ್ಮ ಒಂದು ವಿಶಾಖಪಟ್ಟಣದಲ್ಲಿ ಇರ್ತಕ್ಕಂಥ ನಾವಲ್ ಡಾಕ್ ಯಾರ್ಡ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ. ಓಕೆ, ಅಲ್ಲಿ ನಾವು ಡಿಸ್ಟೈಡ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ರೇಂಜಸ್ ಗಳು ಇದಿದೆ, ನಾಟ್ ನೆಸೆಸರಿ. ರಜಪೂತ್ ತಿಳ್ಕೊಳ್ಳಿ, INS ರಜಪೂತ್ D51 ಅಂತ ಕೂಡ ಕರೀತೀವಿ. ನೆಕ್ಸ್ಟ್ ಬನ್ನಿ, ಡ್ಯಾಶ್ ಫಂಡ್ ರಿಪೋರ್ಟಿಂಗ್ ಮತ್ತು ಮಾಹಿತಿ ನಿರ್ವಹಣಾ ವ್ಯವಸ್ಥೆ ಅಂದ್ರೆ ಏನಂತ ಕರಿತೀವಿ? ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಹ್ಯಾವ್ ಫ್ಲಡ್ ಫಂಡ್, ಅದು ಫ್ಲಡ್ ಇದು. ಓಕೆ, ಫ್ಲಡ್ ರಿಪೋರ್ಟಿಂಗ್ ಸಿಸ್ಟಮ್ ಕಾಲ್ಡ್ ಫ್ಲಡ್ ರಿಪೋರ್ಟಿಂಗ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದ್ರೆ ಫ್ಲಡ್ ಆಗೋದನ್ನ ಡಿಜಿಟಲಿ ರಿಪೋರ್ಟ್ ಮಾಡ್ತಕ್ಕಂಥದ್ದು, ಮೊದಲೇ ತಿಳ್ಕೊಳ್ತಕ್ಕಂಥದ್ದು. ಒಂದು ಪ್ರವಾಹ, ಆನ್ಲೈನ್ ಪ್ರವಾಹ ವರದಿ ವ್ಯವಸ್ಥೆಯನ್ನ ಭಾರತದ ಮೊದಲ ರಾಜ್ಯ ಡೆವಲಪ್ ಮಾಡ್ಕೊಂಡಿದೆ. ಯಾವುದರ ಜೊತೆ? ಡ್ಯಾಶ್ ಸಹಯೋಗದೊಂದಿಗೆ ಅಭಿವೃದ್ಧಿ ಪಡಿಸಿದೆ ಅಂತ ಅರ್ಥ. ಓಕೆ, ಇಲ್ಲಿ ಯಾವ ರಾಜ್ಯ ಮತ್ತೆ ಯಾವ್ದ್ರ ಜೊತೆ? ಸರ್ ಅಸ್ಸಾಂ, ಸರ್ ಅಸ್ಸಾಮು ಯುನಿಸೆಫ್ ಜೊತೆ. ಓಕೆ, ಯುನಿಸೆಫ್ ಜೊತೆ ಅಸ್ಸಾಂ ಅಲ್ಲಿ ಫ್ಲಡ್ ರಿಪೋರ್ಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಫ್ರಿಮ್ಸ್ ಅಂತ ಕರೀತೀವಿ. ಫ್ಲಡ್ ರಿಪೋರ್ಟಿಂಗ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಡೆವಲಪ್ ಇಟ್ ಈಸ್ ಏನೋ ಒಂದು ಆನ್ಲೈನ್ ಫ್ಲಡ್ ರಿಪೋರ್ಟಿಂಗ್ ಸಿಸ್ಟಮ್. ಇದು ಆನ್ಲೈನ್ ಅಲ್ಲಿ ಫ್ಲಡ್ ಬರ್ತಕ್ಕಂಥದ್ದನ್ನ ರಿಪೋರ್ಟ್ ಮಾಡುತ್ತೆ. ಇದನ್ನ ನಾವು ಡೆವಲಪ್ ಮಾಡಿದೀವಿ. ಅಸ್ಸಾಂ ಅಲ್ಲಿ ಫಸ್ಟ್ ಸ್ಟೇಟ್ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ. ಓಕೆ, ವೆರಿ ಇಂಪಾರ್ಟೆಂಟ್. ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್ ಯುನಿಸೆಫ್ ಜೊತೆ ನಾವು ಇದನ್ನ ಅಸ್ಸಾಂ ನಲ್ಲಿ ಇರ್ತಕ್ಕಂಥ ಅಸ್ಸಾಂ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಸೇರಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಅಂತಾರಾಷ್ಟ್ರೀಯ ಮಹಿಳಾ ನ್ಯಾಯಾಧೀಶರ ಸಂಘದ ಸಂಘದ ಆರ್ಲೈನ್ ಪ್ಯಾಚ್ ಗ್ಲೋಬಲ್ ವಿಷನ್ಸ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ನ್ಯಾಯಾಧೀಶರ. ಓಕೆ, ಆರ್ಲೈನ್ ಪ್ಯಾಚ್ ಗ್ಲೋಬಲ್ ವಿಷನ್ ಪ್ರಶಸ್ತಿನ ಪಡೆದವರು ಯಾರು? ಯಾಕಂದ್ರೆ ಇವರೊಬ್ರು ಮಹಿಳೆ. ಇವರು ಭಾರತದ ಜಮ್ಮು ಅಂಡ್ ಕಾಶ್ಮೀರದ ಮೊದಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು, ಮುಖ್ಯ ನ್ಯಾಯಮೂರ್ತಿ ಆಗಿದ್ರು. ಅವ್ರು ಯಾರು ಅಂದ್ರೆ ಗೀತಾ ಮಿತ್ತಲ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಗೀತಾ ಮಿತ್ತಲ್ ಅವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿರೋದು. ನೋಡಿ, ಯಾವಾಗ್ಲೂ ನಮ್ಮ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾನೆ ಗೊತ್ತಾ? ಮೊದಲ ಟೈಮ್ ಸಿಕ್ಕಿರ್ತಕ್ಕಂಥದ್ದು, ಮೊದಲ ಬಾರಿಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇಂಥ ಪ್ರಶಸ್ತಿಗಳನ್ನ ಹೆಚ್ಚಾಗಿ ಕೇಳ್ತಾನೆ. ಓಕೆ, ಜಸ್ಟಿಸ್ ಗೀತಾ ಮಿತ್ತಲ್ ಅವ್ರಿಗೆ, ಇವ್ರು ಈಗ ಫಾರ್ಮರ್, ಈಗ ಇಲ್ಲ, ಅವರು ಅಂದ್ರೆ ರಿಟೈರ್ಡ್ ಆಗಿದ್ದಾರೆ. ಜಮ್ಮು ಅಂಡ್ ಕಾಶ್ಮೀರ್ ಹೈಕೋರ್ಟ್ ಅಲ್ಲಿ ಇದ್ರು ಇವರು. ಅವ್ರಿಗೆ ಏರ್ಲೈನ್ ಪ್ಯಾಚ್ ಗ್ಲೋಬಲ್ ವಿಷನ್ ಅವಾರ್ಡ್ ಸಿಕ್ಕಿದೆ, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ವುಮೆನ್ ಜಡ್ಜಸ್ ಅವ್ರ ಕಡೆಯಿಂದ. ಇವರು ಫಸ್ಟ್ ಇಂಡಿಯನ್ ಜಡ್ಜ್ ರಿಸೀವ್ ಆಗಿರ್ತಕ್ಕಂಥ ಅವಾರ್ಡ್ ಇದು. ಫಸ್ಟ್ ಇಂಡಿಯನ್ ಜಡ್ಜ್ ಇವರು ಯಾರು? ಗೀತಾ ಮಿತ್ತಲ್. ನೆಕ್ಸ್ಟ್ ಬನ್ನಿ, ಇಲ್ಲಿ 2 ಯೋಜನೆಗಳು ಕೊಟ್ಟಿದ್ದಾನೆ ಸರ್. COVID-19 ಒಂದು ಸಾಂಕ್ರಾಮಿಕ ಸಮಯದಲ್ಲಿ ಮಿನಿಸ್ಟ್ರಿ MSME ಅಂದ್ರೆ ನಮ್ಮ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದೆ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳು, ಅವಳಿಗೆ ಸಾಲ ನೀಡಲು ಶಾಶ್ವಾಸ್ ಮತ್ತು ಆರೋಗ್ ಅಂತಕ್ಕಂಥ 2 ಸ್ಕೀಮ್ ನ ಪ್ರಾರಂಭಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು 3 ಆಪ್ಷನ್ ಇದೆ, ಓದೋಣ ಬನ್ನಿ. ಐಡಿಯಾ ಬ್ಯಾಂಕ್ ಶಾಶ್ವಾಸ್ ಅಂಡ್ ಆರೋಗ್ಯ ಯೋಜನೆಗಳನ್ನು ಪ್ರಾರಂಭಿಸಿತು. 2 ಕೋಟಿ ರೂಗಳ ಸಾಲಗಳನ್ನ 48 ಗಂಟೆ ಒಳಗೆ ಯೋಜನೆಗಳ ಮೂಲಕ ಪಡೆಯಬಹುದು. COVID-19ಗೆ ಅಗತ್ಯವಾದ ವೈದ್ಯಕೀಯ ಉತ್ಪನ್ನಗಳ ತಯಾರಿಕೆ ತೊಡಗಿರುವ MSMEಗಳು ಮಾತ್ರ ಪ್ರಯೋಜನಗಳನ್ನು ಪಡೆಯಬಹುದು. ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಸೊ ಆಪ್ಷನ್ ಬಿ ಸರಿ, ಸಿನು ಕೂಡ ಸರಿ, ಆಪ್ಷನ್ ಎ ತಪ್ಪಾಗುತ್ತೆ. ಇದು IDI ಬ್ಯಾಂಕ್ ತಂದಿರ್ತಕ್ಕಂಥದ್ದಲ್ಲ ಸರ್. MSMEಗೂ IDI ಬ್ಯಾಂಕ್ಗೂ ಸಂಬಂಧ ಏನಿದೆ? IDBI ಸರಿ, IDI ಅಲ್ಲ, IDBI. ಓಕೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇರಬಹುದು ಇದು, ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಬಿ ಮತ್ತೆ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಸರ್? ಬಿ ಅಂಡ್ ಸಿ ಇಲ್ಲಿದೆ. ಹಾಗಾದ್ರೆ ತಂದಿದ್ದಾರು ಸಿಡಿಬಿ ತಂದಿರೋದು, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ತಂದಿರ್ತಕ್ಕಂಥ ಶ್ವಾಸ್ ಅಂಡ್ ಆರೋಗ್ ಅಂತ. ಏನಿದೆ ಶ್ವಾಸ್ ಅಂದ್ರೆ? ಅದು SHWAS ಅಂದ್ರೆ ಏನು ಅಂದ್ರೆ ಇದು MSME ಅಂದ್ರೆ ನಮ್ಮ ಅತಿ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳು ಏನಿದೆ ಅವ್ರಿಗೆ ಈ COVID-19ಗೋಸ್ಕರ ಆ ಕೈಗಾರಿಕೆಗಳಿಗೆ, ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಆಕ್ಸಿಜನ್ ಸಿಲಿಂಡರ್ ನ ಆಕ್ಸಿಜನ್ ಜನರೇಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಿಗೆ ಈ ಒಂದು ಅಡಿಯಲ್ಲಿ ಸಾಲ ಕೊಡ್ತಕ್ಕಂಥ. ಆರೋಗ್ ಅಂತಕ್ಕಂಥ ಒಂದು ಫಂಡ್ ಅಡಿಯಲ್ಲಿ ಈ ಸಿಡಿಬಿ ಬ್ಯಾಂಕ್ ಏನ್ ಮಾಡುತ್ತೆ? ಪಲ್ಸ್ ಆಕ್ಸಿಯೋಮೀಟರ್ ಮತ್ತೆ COVID-19 ಡ್ರಗ್ಸ್, ವೆಂಟಿಲೇಟರ್ಸ್ ನ ತಯಾರಿ ಮಾಡೋರಿಗೆ ಈ ಆರೋಗ್ ಅಂತಕ್ಕಂಥ ಒಂದು ಫಂಡ್ ನ ಅಡಿ ಸಾಲ ಕೊಡ್ತಕ್ಕಂಥ. ಇಲ್ಲಿ 2 ಸ್ಕೀಮ್ ಏನಿದೆಯಲ್ಲ, ಇದು 100% ಫಂಡಿಂಗ್ ಸಿಗುತ್ತೆ. ಅಮೌಂಟ್ ಎಲ್ಲಿ ತನಕ? 2 ಕೋಟಿ ತನಕ ಸಿಗುತ್ತೆ ಸರ್. ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಇರುತ್ತೆ, 4.5 to 6% ತನಕ, ವಿತಿನ್ 48 ಅವರ್ಗೆ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್. ಶ್ವಾಸ್ ಮತ್ತು ಆರೋಗ್ ಅಂತಕ್ಕಂಥದ್ದು ಸುದ್ದಿಯಲ್ಲಿತ್ತು. ಇದು ಯಾವುದ ಒಂದು ಯೋಜನೆ ಅಂತ ಕೇಳಬಹುದು. SDBI ಇಂದ ತಂದಿರತಕ್ಕಂಥದ್ದು ಮುಖಾಂತರ ಎಮರ್ಜೆನ್ಸಿ ಕೋವಿಡ್ಗೋಸ್ಕರ ಕೊಡ್ತಕ್ಕಂಥ ಸಾಲ. 2 ಕೋಟಿ ಸಾಲ 48 ಗಂಟೆ ಒಳಗೆ ಸಿಗುತ್ತೆ. 4.5 to 6% ಬಡ್ಡಿ ಇರುತ್ತೆ ಅಷ್ಟೇ. ಮತ್ತೆ ಸಿಡಿಬಿ ಬಗ್ಗೆ ನೋಡಿದ್ರೆ, ಸ್ಮಾಲ್ ಇಂಡಸ್ಟ್ರಿ ಬ್ಯಾಂಕ್ ನೋಡೋದಾದ್ರೆ, ಇದೊಂದು ಈ ತರ ಮೈಕ್ರೋ MSME ಮತ್ತೆ ಮುದ್ರಾ ಬ್ಯಾಂಕ್ ಏನಿದೆ ಅದರ ಒಂದು ಸಬ್ಸಿಡಿ ಇದೆ. ಮುದ್ರಾ ಬ್ಯಾಂಕ್ ಅಂತ ಏನ್ ಕರಿತೀವಿ, ಅದರ ಸಬ್ಸಿಡಿ ಆಗಿರತಕ್ಕಂಥದ್ದು. ಮತ್ತೆ ಇದು ಹೆಡ್ ಆಫೀಸ್ ಬಂದು ಲಕ್ನೋದಲ್ಲಿದೆ.
ಓಕೆ, 1990 ಸ್ಥಾಪನೆ ಮಾಡಲಾಗಿತ್ತು ಲಕ್ನೋದಲ್ಲಿ ಇದರ ಹೆಡ್ ಆಫೀಸ್. ಫೈನ್ ಸರ್, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬಂದ್ಬಿಡ್ತಾರೆ, ಮೇ 2021ರಲ್ಲಿ ಸುಪ್ರೀಂ ಕೋರ್ಟ್ ನ ಮಾಜಿ ನ್ಯಾಯಾಧೀಶ ಪ್ರಫುಲ್ ಚಂದ್ರ ಪಂತ್ ಅವರನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರನ್ನು ನೇಮಿಸಲಾಯಿತು. ಓಕೆ, ಹಂಗಾಮಿ ಅಧ್ಯಕ್ಷರು. ಓಕೆ, ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ 3 ಆಪ್ಷನ್ಸ್ ಇದೆ, ಯಾವ್ದು ಕರೆಕ್ಟ್ ಅಂತ ಹೇಳಿ. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅನ್ನು 1993ರಲ್ಲಿ ಸಾಂವಿಧಾನಿಕ ಸಂಸ್ಥೆಗೆ ಸ್ಥಾಪನೆ ಆಯಿತು. ಹೇಳ್ತಾನೆ ಎಕ್ಸಾಮ್ ಅಲ್ಲಿ, ನಾನು ಇಲ್ಲಿ 3 ಯಾಕೆ ತಗೋತೀನಿ ಅಂದ್ರೆ ನಿಮ್ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ಲಿ ಅಂತ ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ಒಂದೇ ಒಂದು ಪಾಯಿಂಟ್ ತಗೊಂಡು ಕ್ವಶನ್ ಕೇಳಬಹುದು, ಅಥವಾ ಇದೊಂದು ಪಾಯಿಂಟ್ ತಗೊಂಡು ಕ್ವಶನ್ ಕೇಳಬಹುದು, ಅಥವಾ ಇದೊಂದು ಪಾಯಿಂಟ್ ತಗೊಂಡು ಕ್ವಶನ್ ಕೇಳಬಹುದು. ಓಕೆ, NHRC ಅಧ್ಯಕ್ಷರು ಭಾರತದ ಮುಖ್ಯ ನ್ಯಾಯಾಧೀಶರಾಗಿರಬೇಕು ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರಬೇಕು. NHRC ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್. ಅವಧಿ 5 ವರ್ಷಗಳು ಅಥವಾ 70 ವರ್ಷಗಳು, ಯಾವುದು ಹಿಂದಿನದು ಅಂದ್ರೆ ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ, ಯಾವ್ದು ಫಸ್ಟ್ ಆಗುತ್ತೆ ಅವಾಗ ರಿಟೈರ್ಡ್ ಆಗ್ಬೇಕು ಅಂತ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಸರ್? ಇಲ್ಲಿ ಆಪ್ಷನ್ ಬಿ ಮತ್ತೆ ಸಿ ಅಗೇನ್ ಕರೆಕ್ಟ್, ಎ ತಪ್ಪು. ಯಾಕಂದ್ರೆ ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಸರ್. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಇದೆಲ್ಲ, ಇದು ಶಾಸನಾತ್ಮಕ ಸಂಸ್ಥೆ. ಶಾಸನಾತ್ಮಕ ನಾವು ಮಾಡಿದೀವಿ ನೋಡಿ, ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಓಕೆ, ಯಾವ ಪ್ಲೇ ಲಿಸ್ಟ್ ಅಲ್ಲಿ? ಸಂವಿಧಾನದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಮತ್ತೆ ಅಸಂವಿಧಾನಿಕ ಸಂಸ್ಥೆಗಳು ಅಂತ ಹೇಳಿ ನಾವು ಮಾಡಿದ್ವಿ, 2 ವಿಡಿಯೋಗಳಿದೆ, ದಯವಿಟ್ಟು ನೋಡಿ ಸ್ನೇಹಿತರೆ. ಇಲ್ಲಿ ಜಸ್ಟಿಸ್ ಪ್ರಫುಲ್ ಚಂದ್ರ ಪಂತ್ ಅವರು ಏಪ್ರಿಲ್ 25ರಲ್ಲಿ ನೇಮಕ ಮಾಡ್ಕೋತೀವಿ ಹ್ಯೂಮನ್ ರೈಟ್ ಕಮಿಷನ್ಗೆ. ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂದ್ರೆ ಶಾಸನ, ಒಂದು ಆಕ್ಟ್ ನ ಮುಖಾಂತರ ತಂದಿರೋದು 1993ರಲ್ಲಿ. ಯಾವುದು? ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ ಸರ್, ಇದಕ್ಕೆ ಅಪಾಯಿಂಟ್ ಆಗೋರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೇಕು ಅಥವಾ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಗಿರ್ಬೇಕು. ಅಂಡ್ ಯಾರು ಅಧ್ಯಕ್ಷರು, ಚೇರ್ಪರ್ಸನ್, ಈ ಚೇರ್ಪರ್ಸನ್ ಅಪಾಯಿಂಟ್ ಮಾಡೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿತ್ ಟರ್ಮ್ ಆಫೀಸ್ 5 ವರ್ಷ ಅಥವಾ 70 ವರ್ಷ, ಯಾವ್ದಾದ್ರು ಮೊದಲು ಯಾವ್ದಾಗುತ್ತೆ ಅವಾಗ ಅವರು ರಿಟೈರ್ಡ್ ಆಗ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಬೇಕು ಅಂತಂದ್ರೆ ನಮ್ಮ ಒಂದು ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ, ಸಂವಿಧಾನದ್ದು ಸರ್, ಅಲ್ಲಿ ಇದೆ ನಿಮಗೆ ಸಂವಿಧಾನಿಕ ಸಂಸ್ಥೆ ಅಸಂವಿಧಾನಿಕ ಸಂಸ್ಥೆಗಳು ಅಂತ 2 ವಿಡಿಯೋಗಳಿದೆ, ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್, ವಲಸೆ ಲೆನ್ಸ್ ಅಂದ್ರೆ ಮೈಗ್ರೇಷನ್ ಲೆನ್ಸ್ ಅಂತ ಕರಿತೀವಿ. ರೆಸಿಲೆನ್ಸ್ COVID-19 ಕ್ರೈಸಿಸ್ ಥ್ರೂ ಎ ಮೈಗ್ರೇಷನ್ ಲೆನ್ಸ್ ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಇದೆ. ಓಕೆ, ವಲಸೆ ಲೆನ್ಸ್ ಮೂಲಕ ಚೇತರಿಸಿಕೊಳ್ಳುವ COVID-19 ಬಿಕ್ಕಟ್ಟು ವರದಿ 2019ರಿಂದ ಭಾರತದ ರವಾನೆ ಒಳಹರಿವು 2019ರಲ್ಲಿ 0.2 ಕಡಿಮೆ ಆಗಿದೆ. ಅಂದ್ರೆ 2020ರಲ್ಲಿ 0.2 ಕಡಿಮೆ ಆಗಿದೆ. ಅಂದ್ರೆ ಏನು? ಇಲ್ಲಿ ಭಾರತದ ರವಾನೆ ಒಳಹರಿವು ಅಂದ್ರೆ ರೆಮಿಟೆನ್ಸ್ ಅಂತ ಕರಿತೀವಿ. ರೆಮಿಟೆನ್ಸ್ ಅಂದ್ರೆ ಏನು ಸರ್? ರೆಮಿಟೆನ್ಸ್ ಇನ್ ಫ್ಲೋ ಅಂದ್ರೆ ಏನು? ಭಾರತದಿಂದ ಹೊರಗೆ ಹೋಗಿ ದುಡಿತಾ ಇರ್ತಾರೆ, USA ಲಿ, UK ಲಿ, ಓಕೆ, UAE ಅಂದ್ರೆ ದುಬೈಯಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದುಡಿತಾ ಇರ್ತಾರೆ. ಅವ್ರು ದುಡಿದ್ರನ್ನ ವಾಪಸ್ ಕಳಿಸ್ತಾರೆ ಭಾರತಕ್ಕೆ, ಅದನ್ನ ರಿಮಿಟೆನ್ಸ್ ಅಂತ ಕರಿತೀವಿ. ಅಥವಾ ಬೇರೆ ಯಾವ್ದೇ, ಅದೊಂದೇ ಅಲ್ಲ, ಅವರ ಪ್ರಾಫಿಟ್ಗಳು ಕಳಿಸೋದು ಕೂಡ ತಗೋಬಹುದು. ಇಲ್ಲಿ ಇದ್ರ ಪ್ರಕಾರ ನೋಡೋದಾದ್ರೆ 2019 ಕಂಪೇರ್ ಮಾಡಿದ್ರೆ 2020ರಲ್ಲಿ 0.2% ಕಮ್ಮಿ ಆಗಿದೆ ಅಂತ. ಫೈನ್. ಅದಕ್ಕೆ ಸಂಬಂಧಪಟ್ಟಂತೆ ಈ 3 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್? ಈ ವರದಿಯನ್ನು ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿದೆ ಅಂತಿದೆ. ತಪ್ಪು ಸರ್, ಅಲ್ಲ. ನಾನು ಆನ್ಸರ್ ಹೇಳ್ತಾ ಹೋಗ್ತೇನೆ ಇಲ್ಲಿ. ಕಡಿಮೆ ಮತ್ತು ಮಧ್ಯಮ ಆದಾಯ ಹೊಂದಿರೋ ದೇಶಗಳಲ್ಲಿ 2020ರ ರವಾನೆಯ ಒಳಹರಿವಿನಲ್ಲಿ ಚೀನಾ ಅಗ್ರಸ್ಥಾನದಲ್ಲಿದೆ. ಎಗೇನ್ ಅಲ್ಲ. UAE ಇಂದ 17% ಹೊರಹರಿವಿನ ಕುಸಿತದಿಂದ ಭಾರತ ರವಾನೆ ಕುಸಿತವಾಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಈ 0.2% ಏನ್ ಕಮ್ಮಿ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಬಿಕಾಸ್ ಆಫ್ UAE ಇಂದ. ಈ ಕೋವಿಡ್ ಇಂದ ಏನಾಗಿದೆ, ಅಲ್ಲಿ ಕೆಲಸ ಎಲ್ಲ ಕಳ್ಕೊಂಡು ತುಂಬಾ ಜನ ಬಂದಿದ್ದಾರೆ. ಎಸ್ಪೆಷಲಿ ಈಗ ನೋಡಿ, ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ನಾವು ಫೀಲ್ಡ್ ವರ್ಕ್, ಸೊ ಹಂಗಾಗಿ ಹೊರಗೆ ಬಂದಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ವರದಿನ ಬಿಡುಗಡೆ ಮಾಡೋರು ವಿಶ್ವ ವ್ಯಾಪಾರ ಸಂಸ್ಥೆ ಅಲ್ಲ ಸರ್. ಯಾರು? ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡೋದು. ಓಕೆ, ಇದನ್ನ ಮಾಡ್ತಕ್ಕಂಥದ್ದು ವರ್ಲ್ಡ್ ಬ್ಯಾಂಕು. ಚೀನಾ ಸ್ಟಾಪ್ ಅಲ್ಲಿ ಇಲ್ಲ ಸರ್, ಅದಕ್ಕೆ 2 ಆಪ್ಷನ್ ತಪ್ಪು. ಚೀನಾ ಅಗ್ರಸ್ಥಾನದಲ್ಲಿಲ್ಲ, ಭಾರತನ ಅಗ್ರಸ್ಥಾನದಲ್ಲಿರೋದು. ಈ ಪ್ರಪಂಚದಲ್ಲಿ ಒಳಹರಿವು ಅಂದ್ರೆ ದುಡ್ಡು, ಅಲ್ಲಿ ದುಡ್ದು ಇಲ್ಲಿ ಕಳಿಸ್ತಾರಲ್ಲ, ಪ್ರಾಫಿಟ್ ಆಗಿರ್ಬೋದು, ಅವ್ರ ಸಂಬಳ ಆಗಿರ್ಬೋದು, ಇಲ್ಲಿಗೆ ಕಳಿಸ್ತಕ್ಕಂತ ಈ ಒಂದು ರಿಮಿಟೆನ್ಸ್ ಅಂತ ಏನ್ ಕರಿತೀವಿ, ಅದರಲ್ಲಿ ನಂಬರ್ 1 ಇರೋದು ಭಾರತ ಪ್ರಪಂಚದಲ್ಲಿ. ಇಂಡಿಯಾ ಫಸ್ಟ್, ಫಾಲೋಡ್ ಬೈ ಚೈನಾ, ಅದ್ರ ನೆಕ್ಸ್ಟ್ ಮೆಕ್ಸಿಕೋ ಇದೆ. ಎಲ್ಲಿ? ಮಿಡಲ್ ಇನ್ಕಮ್ ಗ್ರೂಪ್ ಅಲ್ಲಿ, ಲೋ ಟು ಮಿಡಲ್ ಇನ್ಕಮ್ ಗ್ರೂಪ್ ಅಲ್ಲಿ ನೋಡೋದಾದ್ರೆ. ಬಟ್ ಕಮ್ಮಿ ಆಗಿದೆ ಅಷ್ಟೇ, 0.2% ಅಷ್ಟು. ಬಟ್ ಸ್ಟಿಲ್ ನಾವು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೀವಿ. ಕಮ್ಮಿ ಆಗ ರೀಸನ್ 17% ಡ್ರಾಪ್ ಆಗಿದೆ ನಮ್ಮ ದುಡ್ಡು ಬರೋದು. ಎಲ್ಲಿಂದ ಅಂದ್ರೆ UAE ಇಂದ, ಅದಕ್ಕೆ ಕಮ್ಮಿ ಆಗಿದೆ. ಓಕೆ, ನೆಕ್ಸ್ಟ್ ಬನ್ನಿ. ಈ ತರದೆಲ್ಲ ಕೇಳ್ತಾನೆ, ಪ್ರಶಸ್ತಿಗಳು, ಇಂಥದ್ದು ನ್ಯೂಸ್ ಅಲ್ಲಿ ಇರೋದು, ಒಂದಷ್ಟು ಯೋಜನೆಗಳು, ಎಸ್ಪೆಷಲಿ ಈ ತರ ಅಪಾಯಿಂಟ್ಮೆಂಟ್ಗಳು, PSI, ಗ್ರೂಪ್ C, ಇದು ಈ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದ್ರ ಅಪಾಯಿಂಟ್ಮೆಂಟ್ಗಳು ಹೊಸದಾಗಿ ಯಾರು ಪ್ರೆಸಿಡೆಂಟ್ ಆಗಿದ್ರೆ ದೇಶದ್ದು, ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ, ಇಂಥದ್ದು ಕೇಳ್ತಾ ಬರ್ತಾನೆ. ST ಯಲ್ಲಿ FD ಮಧ್ಯೆ ಕೇಳ್ತಾನೆ ಇದನ್ನ. ಓಕೆ, 2021ರಲ್ಲಿ ಮೇಲಲ್ಲೇ ಸಿರಿಯಾದ ಅಧ್ಯಕ್ಷರಿಗೆ ಯಾರು ಆಯ್ಕೆ ಆದ್ರು?
ಸಿರಿಯಾ ಎಲ್ಲಿ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಅಗೇನ್. ಸಿರಿಯಾ, ಇಸ್ರೇಲ್ ನೋಡಿ, ಇಲ್ಲಿ ಇಸ್ರೇಲ್ ಇದೆ. ಇಸ್ರೇಲ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ವಿ ನಮ್ಮ ಚಾನಲ್ ಅದೇ. ಇಸ್ರೇಲ್ ಪಕ್ಕ ಇಲ್ಲಿ ಜಾರ್ಡನ್ ಇದೆ, ಇಲ್ಲಿ ಸಿರಿಯಾ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸಿರಿಯಾ, ಡಮಾಸ್ಕಸ್ ಅದರ ರಾಜಧಾನಿ ಅಲ್ವಾ, ಇಲ್ಲಿದೆ ನೋಡ್ರಿ ಸಿರಿಯಾ. ಸೊ ಇದರ ಅಧ್ಯಕ್ಷರಾಗಿದ್ದು ಯಾರು? ಬಹ್ರಮ್ ಸಾಲಿಕ್, ಅಬ್ದುಲ್ಲಾ ಸಲಮುಲ್ಲಾ ಅಬ್ದುಲ್ಲಾ, ಮುಸ್ತಾಫಾ ಅಲ್ ಕದೀಮಿ, ಬಶರ್ ಅಲ್ ಅಸದ್, ಅಬ್ದುಲ್ ಮನ್ಸೂರ್ ಹಾಡಿ. ರೈಟ್ ಆನ್ಸರ್ ಬಶರ್ ಅಲ್ ಅಸದ್, 4ನೇದು ರೈಟ್ ಆನ್ಸರ್. ಇವರು 4ನೇ ಸರಿ, 4th 7-year ಟರ್ಮ್, 7 ವರ್ಷದ 4ನೇ ಸಾರಿ ಪ್ರೆಸಿಡೆಂಟ್ ಆಫ್ ಸಿರಿಯಾಗೆ ಆಯ್ಕೆ ಆಗಿದ್ದಾರೆ. 95.1% ಅಷ್ಟು ವೋಟ್ ಸಿಕ್ಕಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಸರ್, ಇದನ್ನ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಎಕ್ಸಾಮ್ ಅಲ್ಲಿ. ಬಶರ್ ಅಲ್ ಅಸದ್ ಅಂತಕ್ಕಂಥವ್ರು ಯಾವ ರಾಷ್ಟ್ರದ ಪ್ರೆಸಿಡೆಂಟ್ ಆಗಿ ನೇಮಕ ಆದ್ರು ಅಂತ ಕೇಳ್ಬೋದು, ಅಥವಾ ಸಿರಿಯಾದ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ, ಅಂದ್ರೆ 4ನೇ ಬಾರಿ ರಿಎಲೆಕ್ಟ್ ಆಗಿರ್ತಕ್ಕಂಥ ಅಧ್ಯಕ್ಷರು ಯಾರು ಅಂತ ಕೇಳಬಹುದು, ಅಥವಾ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ಬೋದು. ಬಶರ್ ಅಲ್ ಅಸದ್. ಫೈನ್, ನೆಕ್ಸ್ಟ್ ಬನ್ನಿ. ಅದೇ ರೀತಿ ಮೇ 2000 ನಮ್ಗೆ ಮೊಕ್ಟರ್ ಓವನ್ ಯಾವ ದೇಶದ ಪ್ರಧಾನಿಯಾಗಿ ಮರು ನೇಮಕಗೊಂಡರು? ವೆರಿ ಇಂಪಾರ್ಟೆಂಟ್. ಮೊಕ್ಟರ್ ಓವನ್ ಅಂತಕ್ಕಂಥವ್ರು ಒಂದು ದೇಶದ ಪ್ರಧಾನಿ ಆಗ್ತಾರೆ. ಯಾರು, ಯಾವ ದೇಶ ಅದು? ನೈಜರ್, ಸೆನೆಗಲ್, ಮಾಲಿ, ಚಾಡ್, ಲಿಬಿಯಾ. ಎಲ್ಲಿ ಯಾವ ದೇಶ? ಮಾಲಿ. ಮಾಲಿ ಇಸ್ ದ ರೈಟ್ ಆನ್ಸರ್. ಮಾಲಿ ದೇಶದ ಪ್ರಧಾನಿ ಆಗ್ತಾರೆ. ಓಕೆ, ನೋಡಿ ನಾವು ಸಿರಿಯಾ ನೋಡ್ಕೊಂಡ್ ಬಂದ್ವಿ. ಸಿರಿಯಾ ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು ನಿಮ್ಗೆ. ಹಾಗೆ ಮಾಲಿನೂ ಕೂಡ ನೋಡೋಣ. ಮಾಲಿ ದೇಶದ ಒಬ್ಬ ಪ್ರಧಾನಿಯಾಗಿ ಮೊಕ್ಟರ್ ಓವೆನ್ ಅವರು ತಗೋತಾರೆ. ಅದರ ಅಧ್ಯಕ್ಷರು ಯಾರು ಅಂದ್ರೆ ಬಹಮ್ ನಡ್ವಾ ಅಂತ. ನಮಗೆ ಇದು ಬೇಕಾಗಿಲ್ಲ. ಈಗ ಅಪಾಯಿಂಟ್ ಆಗಿರೋದು ಯಾರು? ಮೊಕ್ಟರ್ ಒಕ್ವಾನ್ ಅಂತಕ್ಕಂಥವ್ರು. ಮಾಲಿ ದೇಶ ಎಲ್ಲಿ ಬರುತ್ತೆ ಅಂದ್ರೆ ಆಫ್ರಿಕಾದಲ್ಲಿ ಬರುತ್ತೆ. ಈ ಪಶ್ಚಿಮ ಆಫ್ರಿಕಾದಲ್ಲಿ ಮಾಲಿ ದೇಶ ಬರುತ್ತೆ. ಓಕೆ, ವೆಸ್ಟ್ ಆಫ್ರಿಕಾದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ. ಯುವೆರಿ ಮುಸೆವೇನಿ ದೇಶದ ಅಧ್ಯಕ್ಷರಾದವರು ಯಾರು? ಅಂದ್ರೆ ಯುವೆರಿ ಮುಸೆವೇನಿ ಅಂತಕ್ಕಂಥವ್ರು ಯಾವ ದೇಶದ ಅಧ್ಯಕ್ಷರಾದ್ರು? ಇವರು ಯುವೆರಿ ಮುಸೆವೇನಿ ಅಂತ ಅವರ ಹೆಸರು. ಇವರು ಯಾವ ದೇಶದ ಪ್ರೆಸಿಡೆಂಟ್ ಆದ್ರು? ಬುರುಂಡಿ, ರುವಾಂಡಾ, ಉಗಾಂಡಾ, ಕೀನ್ಯಾ, ಟಾಂಜಾನಿಯಾ. ರೈಟ್ ಆನ್ಸರ್. ಒಂದ್ಸಲ ಹೆಂಗ್ ಕೊಡ್ತಾನೆ ಗೊತ್ತಾ? ಈಗ ನೋಡಿ 3-4 ಇದೆಯಾ. ನೇಪಾಳದಲ್ಲಿ ಒಬ್ರು ಆದ್ರ, ನಾನು ಜೂನ್ ಕರೆಂಟ್ ಅಫೇರ್ ಅಲ್ಲಿ ಹೇಳಿದ್ದೀನಿ. ನೇಪಾಳದಲ್ಲಿ ಒಬ್ರು ಆಗಿದ್ದಾರೆ. ಓಕೆ, ಜೂನ್ ಅಥವಾ ಜುಲೈ ಅನ್ಕೋತೇನೆ. ಸೊ ಅಲ್ಲೂ ಕೂಡ ನಿಮ್ಗೆ ಒಂದೇ ಸಿ ಬರೆಯಲು ಕೊಟ್ಬಿಡ್ತಾನೆ, ಹಂಗೆ ಬರುತ್ತೆ. ಸೊ ಯುವೆರಿ ಮುಸೆವೇನಿ ಅವರು ಆಗಿರ್ತಕ್ಕಂಥದ್ದು ಉಗಾಂಡ ಇಸ್ ದ ರೈಟ್ ಆನ್ಸರ್. ಅಗೇನ್ ಉಗಾಂಡ ಎಲ್ಲಿ ಬರುತ್ತೆ ಸರ್? ಉಗಾಂಡ ಎಲ್ಲಿ ಬರುತ್ತೆ? ಆಫ್ರಿಕಾದಲ್ಲೇ ಬರುತ್ತೆ. ಇಲ್ಲಿ ಬರುತ್ತೆ ನೋಡಿ ಉಗಾಂಡ. ಇಲ್ಲಿ ನೋಡಿ, ಇದು ಮಾಲಿ, ಇದು ಉಗಾಂಡ, ಆಫ್ರಿಕಾದಲ್ಲೇ ಬರ್ತಕ್ಕಂಥದ್ದು. ಓಕೆ, 6th ಟರ್ಮ್ ಆಗಿರ್ತಕ್ಕಂಥದ್ದು ಇವರು ಯುವೆರಿ ಮುಸೆವೇನಿ ಅಂತಕ್ಕಂಥವ್ರು. ಉಗಾಂಡ ದೇಶದ ಪ್ರೆಸಿಡೆಂಟ್ ಆಗಿ. ಕ್ಯಾಪಿಟಲ್ ಕಂಪಾಲ, ಉಗಾಂಡ ಶಿಲ್ಲಿಂಗ್ ಅಂತಕ್ಕಂಥದ್ದು ಕರೆನ್ಸಿ ಅದರದ್ದು. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಮೇ ತಿಂಗಳ ಒಂದು ಸ್ವಲ್ಪ ಡಿಲೇ ಆಯ್ತು ನಾವು ತರದ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಇದ್ರದ್ದೆಲ್ಲ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿದ್ದೀನಿ. ಆ ಎಲ್ಲ ಪ್ಲೇ ಲಿಸ್ಟ್ ನಿಮ್ಗೆ ಎವ್ರಿ ಮಂತ್ 2019 ಹಿಡಿದು 19 ವರ್ಷದ ಸಪರೇಟ್ ಪ್ಲೇ ಲಿಸ್ಟ್ ಇದೆ. 2020 ಸಪರೇಟ್ ಪ್ಲೇ ಲಿಸ್ಟ್ ಇದೆ ಕರೆಂಟ್ ಅಫೇರ್. 2021 ಇವಾಗ ಏನ್ ನಡೀತಾರೆ ಅದರದ್ದು ಮಂತ್ ವೈಸ್ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಈಗ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 2021 ಮಾತ್ರ ಕೊಟ್ಟಿರ್ತೇನೆ. ಬೇರೆ ನೀವು ನೋಡ್ಬೇಕು 2020 ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿ ಹೋಗಿ ಸ್ನೇಹಿತರೆ. ವಿಡಿಯೋ ಅಂತ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ, ಅದ್ರ ಪಕ್ಕ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗಿದ್ರೆ ನಿಮ್ಗೆ ಡೌನ್ ಹೋಗ್ತಾ ಇದ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ. ಪ್ರಸ್ತುತ ವಿದ್ಯಮಾನಗಳ ಒಂದು ಪ್ಲೇ ಲಿಸ್ಟ್ ಇರ್ತವೆ, ಅಲ್ಲಿ ನೀವು ನೋಡ್ಕೋಬಹುದು. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಸಿಂಬಲ್ ಇರ್ತಕ್ಕಂಥ ಸಿಗುತ್ತೆ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಅಲ್ಲೂ ಕೂಡ ಜಾಯ್ನ್ ಆಗ್ಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸರ್. ನಮಸ್ಕಾರ, ಧನ್ಯವಾದಗಳು.